ಪವರ್ ಪಾಯಿಂಟ್ ಹೌದ್ರಾ ರೀ? ಈಗ ಪವರ್ ಪಾಯಿಂಟ್ ಅಂತ ಕಲಿತಾ ಇದ್ರಿ. ಪವರ್ ಪಾಯಿಂಟ್ ನ ಮುಖ್ಯ ಉಪಯೋಗ ಏನದ ರೀ? ಪ್ರೆಸೆಂಟೇಷನ್ ತೋರ್ಸ್ಲಕ್ರಿ ಅಂತ ಹೇಳ್ತೀವಿ, ಹೌದ್ರಾ ರೀ? ಸೊ ಪ್ರೆಸೆಂಟೇಷನ್, ಓಕೆ, ಪ್ರೆಸೆಂಟೇಷನ್ ಅಂದ್ರೆ ರೀ ಪ್ರೆಸೆಂಟೇಷನ್ ತೋರ್ಸ್ಲಕ್ ಇದನ್ನ ಬಳಕೆ ಮಾಡ್ತೀವಿ ಸರ್, ಕರೆಕ್ಟ್. ಪ್ರೆಸೆಂಟೇಷನ್ ಅಂದ್ರೆ ರೀ ಸ್ಲೈಡ್ ರೀ. ಹಾ, ಹಾಗಾದ್ರೆ ಇದು ಪ್ರಮುಖ ಉಪಯೋಗ ಏನ್ರಿ? ಪ್ರೆಸೆಂಟೇಷನ್ ಆಯ್ತು ಸರ್, ನಂಗೆ ಪ್ರೆಸೆಂಟೇಷನ್ ಇಂಗ್ಲೀಷ್ನಾಗ ಪದ ಗೊತ್ತಿಲ್ರಿ ನನಗೆ, ಅದು ಇನ್ನೊಂದು ಸ್ವಲ್ಪ ವಿವರಣೆ ಆಗಿ ಹೇಳ್ರಿ ಅಂದ್ರೆ ನಂಗೆ ಅರ್ಥ ಆಗ್ತದೆ. ನಿಮ್ಗೆ ಏನ್ ತಿಳಿತ ಅದನ್ನ ಹೇಳ್ಬಿಡದ್ರಪ್ಪ. ಓಕೆ, ಇಲ್ರ ಯಾವುದಾದ್ರೂ ಒಂದು ಮಾಹಿತಿ ಏನಂತಂದ್ರೆ ಹಂತ ಹಂತವಾಗಿ ವಿವರಣೆಗಳೊಂದಿಗೆ, ಆ ವಿವರಣೆಗಳಂದ್ರೆ ಏನಿರ್ಬೋದ್ರಿ? ಟೆಕ್ಸ್ಟ್ ಇರ್ಬೋದ್ರಿ, ಇಮೇಜ್ ಇರ್ಬೋದ್ರಿ, ಆಡಿಯೋ ಇರ್ಬೋದ್ರಿ, ವಿಡಿಯೋ ಇರ್ಬೋದ್ರಿ. ಇನ್ನೊಂದೊಂದು ರೀತಿಯದೊಳಗ GIF ಅಂತ ನೋಡಿರ್ಯಾರಿ? GIF ನಮ್ಮ ವಾಟ್ಸಪ್ನಾಗೆಲ್ಲ ಬರ್ತಲ್ಲ GIF, ನೋಡಿದ್ರಿ? ಹ್ಯಾಪಿ ಬರ್ತ್ಡೇ ಅಂತಂದ್ರೆ ತಾನೇ ಅದು ಇದು ಬರ್ತದೆ ನೋಡ್ರಿ, ಕ್ಯಾಂಡಲ್ ತಾನೇ ಉರಿತಿರ್ತದೆ, ನೋಡಿರಲ್ರಿ? ಅದೇ GIF ಅಂತ ಕರಿತೀವಿ. ಸೊ ಈ ಎಲ್ಲಾ ಬಗೆಯ ಇಮೇಜಸ್ಗಳು, ಎಲ್ಲಾ ಬಗೆಯ ಆಡಿಯೋಗಳು, ಎಲ್ಲಾ ಬಗೆಯ ವಿಡಿಯೋಗಳು ಎಲ್ಲಿ ಪ್ಲೇ ಮಾಡ್ಬೋದ್ರಿ? ಏಕೈಕ ಅಪ್ಲಿಕೇಶನ್ ಅಂದ್ರೆ ಅದನ್ನೇ ಪವರ್ ಪಾಯಿಂಟ್ ರೀ. ಸೊ ಹಾಗಿದ್ರೆ ಏನಂದ್ರೆ ಯಾವುದಾದ್ರೂ ಒಂದು ವಿಷಯ ಅಥವಾ ಮಾಹಿತಿ ಏನಂತಂದ್ರೆ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಚಿತ್ರಗಳ ಮುಖಾಂತರ, ಆಡಿಯೋ ವಿಡಿಯೋಗಳ ಮುಖಾಂತರ ಅದನ್ನು ಪ್ರಸ್ತುತಪಡಿಸ್ಲಿಕ್ಕೆ ನಾವು ಬಳಕೆ ಮಾಡುವಂತಹ ಅಪ್ಲಿಕೇಶನ್ ಯಾವ್ದಾಗಿರ್ತದೆ? ಪವರ್ ಪಾಯಿಂಟ್ ಅಂತ ಹೇಳ್ತೀವಿ. ಇದು ಸಹ ಏನದಂದ್ರೆ ಮೈಕ್ರೋಸಾಫ್ಟ್ ಕಂಪನಿಯ ಅಥವಾ ಆರ್ಗನೈಸೇಷನ್ ಒಬ್ಬ ಮೆಂಬರ್ ಅಂತ ಹೇಳ್ಬೋದ್ರಿ. ನೆಕ್ಸ್ಟ್, ನಿನ್ನೆ ನಾವು ಒಂದಿಷ್ಟು ಅನಿಮೇಷನ್ ಕೂಡ ಮಾಡಿ ನೋಡಿದ್ವಿಲ್ರಿ? ಓಕೆ, ಈಗ ನೆಕ್ಸ್ಟ್ MS ವರ್ಡ್ ಅಂತ ತಗೊಂಡಾಗ್ರಿ. MS ವರ್ಡ್ ನ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಏನಾಗಿರ್ತದೆ ರೀ? .doc ರೀ. MS ಇನ್ನೊಂದು ಬರ್ತದ್ರಿ ಅದ್ರಾಗೆ, ಏನ್ರಿ? MS ವರ್ಡ್ ಕೇಳ್ತೀನಿ. ಇನ್ನೊಂದು ಬರ್ತದೆ DOC, ಒಂದು DOCX ಬರ್ತರಿ. ಹಾ ರೀ. ನೆಕ್ಸ್ಟ್ ಎರಡನೇದು ಎಕ್ಸೆಲ್ ರೀ. ಏನ್ ಬರ್ತರಿ? XLX ಮತ್ರಿ. ಹಾ ರೀ. ಈಗ ಅದೇ ತರ ಪವರ್ ಪಾಯಿಂಟ್ ರೀ, ಸಿಂಪಲ್ ರೀ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ PPT ಅಂತ ಕರಿತೀವ್ರಿ. ಹೀಗಾಗಿ ಇದ್ರದ್ದು ಸಹ ಏನ್ ಬರ್ತದ್ರಿ? .PPT ಅಥವಾ .PPTX. ಇದು ಏನಾಗಿರ್ತದಂದ್ರೆ ಪವರ್ ಪಾಯಿಂಟ್ ನ ಎಕ್ಸ್ಟೆನ್ಷನ್ ಫೈಲ್ ನೇಮ್ ರೀ. MS ವರ್ಡ್ ನ ಅತಿ ಕಡಿಮೆ ಜೂಮ್ ಅಂದ್ರೆ 10, ಅತಿ ಹೆಚ್ಚಿನ ಜೂಮ್ ಅಂದ್ರೆ ಎಕ್ಸೆಲ್ ರೀ 400. ಅದ್ರ ಹಾಗೆ ಪವರ್ ಪಾಯಿಂಟ್ ಎಷ್ಟು ಬರ್ತದೆ? ಅದು ಸಹ 400 ರೀ. ನೆಕ್ಸ್ಟ್, ಇದು ಒಂದಿಷ್ಟು ಗೊತ್ತಾಗಿತ್ತು ನಮಗೆ. ಇನ್ನು ಈಗ ಇದು ಪವರ್ ಪಾಯಿಂಟ್ ನಾಗ ಬಂದಾಗ MS ವರ್ಡ್ ನ ನಾವೇನಂತ ಕರಿತಿದ್ವಿ, ಅದ್ರ ಮೇಲೆ ಕೆಲಸ ಮಾಡ್ತಿದೀವಿ ಅಂತಂದ್ರೆ ಡಾಕ್ಯುಮೆಂಟ್ ಅಥವಾ ಪೇಜಸ್ ಅಂತ ಹೇಳ್ತೀವ್ರಿ. ಎಕ್ಸೆಲ್ ಬಂದಾಗ ಏನಾಯ್ತ್ರಿ? ಅದನ್ನೇ ರೀ ಸ್ಪ್ರೆಡ್ ಶೀಟು, ಶೀಟ್ಗಳು. ಶೀಟ್ನಾಗ ಏನ್ ಮಾಡಿದೇವ್ ಅಂದ್ರೆ ಒಂದು ವರ್ಕ್ ಶೀಟ್ ಅಂತ ಕರಿದೇವ್ರಿ, ಇನ್ನೊಂದಿಷ್ಟು ಏನಂತ ಕರಿದೇವ್ರಿ? ಸ್ಪ್ರೆಡ್ ಶೀಟ್, ವರ್ಕ್ ಶೀಟ್ ಅಂತ ಕರೆದ್ರಿ. ನೆಕ್ಸ್ಟ್, ಈಗ ಇದಕ್ಕೆ ಬಂದ್ಮೇಲೆ ಪವರ್ ಪಾಯಿಂಟಿಗೆ ಬಂದ್ಮೇಲೆ ಸ್ಲೈಡ್ ಮೇಲೆ ಕೆಲಸ ಮಾಡ್ತೀವಿ. ಇದನ್ನು ಗೊತ್ತಿರ್ಬೇಕ್ರಿ. ಸ್ಲೈಡ್ಗಳನ್ನು ಒಳಗೊಂಡಿರುವ ಅಪ್ಲಿಕೇಶನ್ ಪವರ್ ಪಾಯಿಂಟ್ ರೀ. ಶೀಟ್ಗಳನ್ನು ಒಳಗೊಂಡಿರುವ ಅಪ್ಲಿಕೇಶನ್ ಎಕ್ಸೆಲ್ ಅಥವಾ ಸ್ಪ್ರೆಡ್ ಶೀಟ್ ರೀ. ಇನ್ನು ಡಾಕ್ಯುಮೆಂಟ್ ಅಥವಾ ಪೇಜಸ್ಗಳನ್ನ ಒಳಗೊಂಡಿರೋ ಅಪ್ಲಿಕೇಶನ್ ರೀ MS ವರ್ಡ್ ರೀ. ನೆಕ್ಸ್ಟ್, ಈಗ ನಾವು ಇದನ್ನ ಕೆಲಸ ಮಾಡ್ತಾ ಹೋದ್ರೆ ಒಂದೇ ಸೆಕೆಂಡ್ ರೀ, ಯಾವ್ದಾರು ಅದೇ ನೋಡೋಣ್ರಿ. ಇದ್ರ ಬೇಸಿಕ್ ಕಂಪ್ಯೂಟರ್ ಅಲ್ಲ, ಇಂಟ್ರೊಡಕ್ಷನ್ ಇದನ್ನು ಬ್ಯಾಡ್ರಿ. ಇಲ್ಲೊಂದು ಇದು ಹೋಗ್ಯದ್ರಿ, ಇರ್ಬೇಡ್ರಿ. ಈಗ ಇಲ್ಲಿ ನಾವು ನಿನ್ನೆ ಒಂದು ಫೈಲ್ ಮಾಡಿದ್ವಿ, ಏನಂದ್ರೆ ವೆಲ್ಕಮ್ ಟು ರಾಜ್ ಕೋಚಿಂಗ್ ಅಂತ ಮಾಡಿದ್ವಿ, ಹೌದಲ್ರಿ? ಈಗ ಅದನ್ನ ತಗೊಳ್ಳಂತ ಸ್ವಲ್ಪ ಟೈಪ್ ಮಾಡ್ಬಿಡೋಣ್ರಿ ರೀ. ವೆಲ್ಕಮ್ ಟು ರಾಜ್ ಕೋಚಿಂಗ್, ಹೌದ್ರಾ? ವೆಲ್ಕಮ್ ಟು ರಾಜ್ ಕೋಚಿಂಗ್ ಸೆಂಟರ್. ಓಕೆ, ನೆಕ್ಸ್ಟ್ ಈಗ ಇದನ್ನ ಕೊಟ್ಟೆ. ಇಲ್ಲಿ ಬಂದ್ಮೇಲೆ ರೀ ಈ ಒಂದು ಕ್ಲಿಪ್ ಬೋರ್ಡ್, ಇದು ಏನು MS ವರ್ಡ್ ನ ಕೆಲಸ ಮಾಡ್ಯದ ಅದೇ ಎಕ್ಸೆಲ್ ನ ಮಾಡ್ಯದ್ರಿ. ಇನ್ನು ಎಕ್ಸೆಲ್ ನಾಗ ಏನು ಮಾಡ್ಯದ ಅದೇ ಏನ್ ಮಾಡ್ತಂದ್ರೆ ಪವರ್ ಪಾಯಿಂಟ್ ನಾಗ ಮಾಡ್ತವ್ರಿ. ನೆಕ್ಸ್ಟ್, ಇದು ಒಂದನೇ ಸ್ಲೈಡ್ ಸರ್. ಈಗ ನಾನು ಇಲ್ಲಿ ಈ ಸ್ಲೈಡ್ ಮೇಲೆ ಹಾಕಿರುವ ದತ್ತಾಂಶವು
ಪೂರ ಯಾವ್ದು ಹೇಳ್ರಿ, ಸಂಪೂರ್ಣ ಸ್ಕ್ರೀನ್ ಅಥವಾ ಫುಲ್ ಸ್ಕ್ರೀನ್ ಅಥವಾ ಶೋ ನಲ್ಲಿ ನೋಡ್ಬೇಕು. ಯಾವ ಶೋ ರೀ? ಸ್ಲೈಡ್ ಶೋ ನಲ್ಲಿ ನೋಡ್ಬೇಕು. ಹಾಗಿದ್ದರೆ ಅದಕ್ಕೆ ಬಳಕೆ ಮಾಡುವಂತಹ ಶಾರ್ಟ್ಕಟ್ ಕೀ ರೀ F5 ರೀ. F5 ಕೀ ಎನ್ನುವುದು ಡೆಸ್ಕ್ಟಾಪ್ ಮೇಲೆ ಡ್ಯಾಶ್ ಆಗಿ ಬಳಸುತ್ತಾರೆ, ರಿಫ್ರೆಶ್ ಬಳಸ್ತಾರೆ. ಹೌದ್ರಾ ರೀ? ಅದು F5 ಅನ್ನೋದು ಡಿಪಾರ್ಟ್ಮೆಂಟ್ ನಾಗ ಎದಕ್ಕೆ ಬಳಸ್ತೀವಿ ಅಂತಂದ್ರೆ ರೀ, ಸ್ಲೈಡ್ ಶೋಗೆ. ಹೌದ್ರಾ ರೀ? ಫುಲ್ ಸ್ಕ್ರೀನ್ ಅಂತ ಅನ್ಬಾರ್ದ್ರಿ, ಇಲ್ಲಿ ಸ್ಲೈಡ್ ಶೋಗೆ ಅನ್ಬೇಕ್ರಿ. ಸ್ಲೈಡ್ ಶೋ ಐತ್ರಿ ರೀ. ಓಕೆ, ಈಗ ಇದು 1ನೇ ಸ್ಲೈಡ್ ಅದ ಸರ್. ಇನ್ನು 2ನೆಯ ಸ್ಲೈಡ್ ರೀ, ಇಲ್ಲಿ ಏನು ಇಲ್ರಿ, 2ನೇ ಸ್ಲೈಡ್. ಸೊ ನನಗೇನು ಬೇಕಾಗಿದೆ ಇದ್ರಾಗ ಇನ್ನ ಒಂದೀಗ ನೆಕ್ಸ್ಟ್ ಸ್ಲೈಡ್ ಬೇಕು. ವೆಲ್ಕಮ್ ಟು ರಾಜ್ ಕೋಚಿಂಗ್ ಅಂತ ಹಾಕಿದೆ. ನಿನ್ನೆ ನಾವು ನೋಡಿದ್ವಿ ಯಾವ್ಯಾವ ಕೋರ್ಸ್ಗಳು ಅದಾವಂತ ಇನ್ನೊಂದು ಸ್ಲೈಡ್ ಇತ್ರಿ. ಹೌದ್ರಾ ರೀ? ಅಂತಹ ಸ್ಲೈಡ್ ಇನ್ನೊಂದಿಗೆ ಹಾಕೋಬೇಕಾಗ್ಯದ. ಅದಕ್ಕೆ ಹಾಕೋಬೇಕಾಗಿತ್ತಂದ್ರ ಇಲ್ಲಿ ಬರ್ತದೆ ನೆಕ್ಸ್ಟ್ ಸ್ಲೈಡ್ಸ್ ರೀ. ಈ ಸ್ಲೈಡ್ಸ್ ನಾಗ ಬರುವ ಮೊದಲನೇದು ಯಾವ್ದಂದ್ರೆ ನ್ಯೂ ಸ್ಲೈಡ್ ರೀ. ಹೌದ್ರಾ ರೀ? ನ್ಯೂ ಸ್ಲೈಡ್ ಅಂತ ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಬರ್ತದ್ರಿ, ಹೊಸ ಸ್ಲೈಡ್ ಇನ್ಸೆಟ್ ಆಗ್ತದ್ರಿ. ಹೌದ್ರಾ ರೀ? ಇಲ್ಲ ಅಂದ್ರೆ ಎಕ್ಸಾಮ್ದಾಗ ಒಂದು ಕ್ವಶನ್ ಕೇಳಿದ್ರಿ, ಪ್ರಸ್ತುತ ಪ್ರೆಸೆಂಟೇಷನ್ ಅಲ್ಲಿ ಹೊಸ ಸ್ಲೈಡ್ ಅನ್ನು ಸೇರಿಸಲು ಬಳಸುವ ಶಾರ್ಟ್ಕಟ್ ಕೀ. ಹೌದ್ರಾ ರೀ? ಯಾವ್ದ್ರ ಐಡಿಯಾ ಅದೇನ್ರಿ? ಕಂಟ್ರೋಲ್ ಎಂ ನಂತರ ನ್ಯೂ ಫೈಲ್ ಆಗ್ತದ್ರಿ. ಇಲ್ಲಿ ಕಂಟ್ರೋಲ್ ಎಂ. ಹೌದ್ರಾ ರೀ? ಕಂಟ್ರೋಲ್ ಎಂ ಎನ್ನುವ ಶಾರ್ಟ್ಕಟ್ ಕೀ ಎದಕ್ಕೆ ಬಳಕೆ ಮಾಡ್ತೀವಿ ನಾವು ಪವರ್ ಪಾಯಿಂಟ್ ನಾಗ ಅಂದ್ರೆ ಹೊಸ ಸ್ಲೈಡ್ ಅನ್ನು ಸೇರಿಸಲು. ಯಾವ್ದಕ್ರಿ? ಇರುವಂತಹ ಪ್ರೆಸೆಂಟೇಷನ್ಗೆ. ವರ್ಡ್ ನಾಗ ಮಾತಾಡ್ತಿದ್ರಿ ಡಾಕ್ಯುಮೆಂಟ್, ಎಕ್ಸೆಲ್ ನಾಗ ಮಾತಾಡಿದ್ವಿ ಸ್ಪ್ರೆಡ್ ಶೀಟ್ ರೀ. ಇಲ್ಲಿ ಬಂದ್ರು ಪ್ರೆಸೆಂಟೇಷನ್ ರೀ. ಇನ್ನು ಸ್ಲೈಡ್ ಇವೆರಡು ಇಂಪಾರ್ಟೆಂಟ್ ಆಗ್ತಾವ. ಈಗ ನಾವು ಸ್ಪ್ರೆಡ್ ಶೀಟ್ ಅಂತ ಮಾತಾಡ್ತಿದೀವಿ, ವರ್ಕ್ ಶೀಟ್ ಅಂತ ಬರ್ತಿತ್ತು. ಹಂಗೆ ಇಲ್ಲಿ ಪ್ರೆಸೆಂಟೇಷನ್ ಪ್ಲಸ್ ಸ್ಲೈಡ್ಸ್ ಬರ್ತಾವ್ರಿ. ಸೊ ನೆನ್ಪಿರ್ಬೇಕ್ರಿ, ಪವರ್ ಪಾಯಿಂಟ್ ನಲ್ಲಿನ ಯಾವ್ದು ಹೇಳ್ರಿ, ಪ್ರಸ್ತುತ ಪ್ರೆಸೆಂಟೇಷನ್ಗೆ ಹೊಸ ಸ್ಲೈಡ್ ಅನ್ನು ಸೇರಿಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀನೇ ರೀ ಕಂಟ್ರೋಲ್ ಪ್ಲಸ್ ಎಂ ರೀ. ಪ್ರಸ್ತುತ ಪ್ರೆಸೆಂಟೇಷನ್ ನಲ್ಲಿ ಕಂಟ್ರೋಲ್ ಎನ್ ಅನ್ನು ಪ್ರೆಸ್ ಮಾಡಿದಾಗ ನ್ಯೂ ಪ್ರೆಸೆಂಟೇಷನ್ ಅಥವಾ ನ್ಯೂ ಫೈಲ್ ಆಗ್ತದೆ. ನ್ಯೂ ಫೈಲ್ ಅಂದ್ರೆ ಆರಾಮ್ ಚಿಂತನೆ ಇಲ್ಲ. ಓಕೆ ರೀ? ನೆಕ್ಸ್ಟ್ ಇದು ಹಾಕೊಂಡೆ. ಎಕ್ಸಾಂಪಲ್ ಇದಕ್ಕೊಂದಿಷ್ಟು ನಾನು ಡೀಟೇಲ್ಸ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಕೋರ್ಸಸ್ ಹೌದ್ರಾ? ಒಂದಿಷ್ಟು ಸುಮ್ಮನೆ ಹಾಕಿರೋಣ್ರ ರೀ. KS ಅದ ರೀ, PSI, PC, HSTR, GPSTR ಮತ್ತೆ ಎಲ್ಲ CET-ಗಳು ರೀ, PDO ರೀ. ಓಕೆ, SDC ರೀ, SD ಅಂತ ಕರೋಣ ಅದಕ್ಕೆ. ಓಕೆ, FDA ಬರ್ಲಿದೇನ್ರಿ ಇದ್ರಾಗ? ಓಕೆ, ನೆಕ್ಸ್ಟ್ ಈ ಕೋರ್ಸ್ಗಳು ಅವೈಲೇಬಲ್ ಅದಾವ ಅಂತ ಇಟ್ಕೊಳ್ಳೋಮಂತ್ರಿ ಎಕ್ಸಾಂಪಲ್ ರೀ ಇದ್ರ. ಹೌದ್ರಾ? ಓಕೆ, ನೆಕ್ಸ್ಟ್ ರೀ ಈಗ ಇಲ್ಲಿ ಬರ್ತಾನ್ರಿ ಲೇಔಟ್ ಅಂತ ಐತ್ರಿ. ಈ ಲೇಔಟ್ ಅಂತ ನಾವು ಇದ್ರ ಹಿಂದೆ ಕೇಳಿವಿ. ಹೌದ್ರಾ ರೀ? ಎಲ್ಲಿ ಬಂದಿತ್ರಿ? ಯಾವ ಅಪ್ಲಿಕೇಶನ್ ಬಂದಿತ್ತು? MS Word ನಾಗ್ರಿ. ಏನಂತಿತ್ರಿ? ಪೇಜ್ ಲೇಔಟ್. ಇಲ್ಲಿ ಕಾಣ್ತಾ ನೋಡ್ರಿ ಎಲ್ಲಾರ ಮ್ಯಾಲ ಪೇಜ್ ಲೇಔಟ್ ರೀ? ಇಲ್ರಿ ಸರ್, ಈಗ ಇಲ್ಲಿ ಪೇಜ್ ಲೇಔಟ್ ಅಂತ ಬರೋಣ. ಇಲ್ಲಿ ಪೇಜ್ ಲೇಔಟ್ ಅಂದ್ರ MS Word ಗೆ ಹೋದಾಗ ಪೇಜ್ ಲೇಔಟ್ ಅಂದ್ರೆ ಅಲ್ಲಿ ಏನೇನ್ ಸಿಗ್ತೀವಿ ನಮಗಂದ್ರ ಮಾರ್ಜಿನ್ ಇದ್ದಿದ್ದು ಗೊತ್ತಾಗ್ತಿತ್ತು, ಯಾವ ಪೇಜ್ ಅದ ಅಂತ ಹೇಳಿ ಅದ್ರ ಮಾರ್ಜಿನ್ ಗೊತ್ತಾಗ್ತಿತ್ರಿ. ಎರಡನೇದು ಏನಂತಂದ್ರೆ ನಮಗೆ ಲ್ಯಾಂಡ್ಸ್ಕೇಪ್ ಬೇಕಾ ಪೋರ್ಟ್ರೇಟ್ ಬೇಕಾ ಅಂತ ಇರ್ತಿತ್ರಿ. ಹೌದ್ರಾ? ಈ ತರ ಬರ್ತಿತ್ತು. ಈಗ ಇಲ್ಲಿ ಲೇಔಟ್ ಅಂದ್ರೆ ಏನಾಗುತ್ತಂದ್ರೆ ರೀ, ಈಗ ಇಲ್ಲಿ ನಾ ಕ್ಲಿಕ್ ಮಾಡಿದೆ ಅಂತ ಇಟ್ಕೊಡ್ರಿ, ಒಂದ್ ಸ್ವಲ್ಪ ನೋಡ್ರಿ ಇದನ್ನ. ಇವು ಎಲ್ಲ ಏನಂತ ಕರಿತೀವಿ ಅಂದ್ರೆ ಸ್ಲೈಡ್ ನ ಲೇಔಟ್ಗಳು ಅಂತ ಕರಿತೀವ್ರಿ. ಲೇಔಟ್ ಅಂದ್ರೆ ಜನರಲ್ ಏನಂತ ಹೇಳ್ತೀವಲ್ರಿ, ಈಗ ನಮ್ಮ ಮನಿ ಎಲ್ಲಿ ಬರ್ತಾರೆ ಅಂತಂದ್ರೆ ನಮ್ಮ ಕೂಬಾ ಲೇಔಟ್ ರೀ. ಹೌದಾ ರೀ? ಹಾ ರೀ. ಓಕೆ, GD ಅದ ಲೇಔಟ್ ಅಂತ ಏನೇನೋ ಹೆಸರು ಕರಿತೀರಿ. ಹೌದಲ್ರಿ? ಲೇಔಟ್. ಈ ಲೇಔಟ್ ಅಂದ್ರೆ ಏನ್ರಿ? ಇಲ್ಲಿ ಪವರ್ ಪಾಯಿಂಟ್ ನಾಗ ಬಂದಾಗ ಈಗ ಮೊದಲನೇದಿತ್ತು ನೋಡ್ರಿ, ಬರೀ ಮ್ಯಾಲ ಟೈಟಲ್ ತೆಳಗ್ ಸಬ್ ಟೈಟಲ್ ರೀ. ಈಗ 2ನೇ ಸ್ಲೈಡ್ನಾಗ ಏನ್ ಬಂದ್ರಿ, ಮ್ಯಾಲ ಒಂದು ಹಿಂಗೆ ಟೈಟಲ್ ಅದ ಸರ, ಕೆಳಗೆ ಒಂದಿಷ್ಟು ಹಿಂಗೆ ಬಂದಿದ್ದೀವ್ರಿ. ಹೌದ್ರಾ ರೀ? ಈಗ ಈ ಒಂದು ಸ್ಲೈಡ್ಗೆನೆ ನನಗೆ ಏನ್ ಮಾಡ್ಬೇಕಂತ ಸ್ವಲ್ಪ ಚೇಂಜ್ ಮಾಡ್ಬೇಕ್ರಿ ಸರ್. ಏನೇನ್ ಬೇಕ್ರಿ? ಮ್ಯಾಲ ಟೈಟಲ್ ಬೇಕು ಸರ್, ತೆಳಗೆ ಈ ಕಡೆ ಇನ್ನೊಂದು 2 ಸಣ್ಣ ಸಬ್ ಟೈಟಲ್ ಬೇಕ್ರಿ ಸರ್. ಅದ್ರಾಗ ಒಂದಿಷ್ಟು ನಾವು ವಿಡಿಯೋರ ಹಾಕ್ತೀನಿ, ಆಡಿಯೋರ ಹಾಕ್ತೀನಿ, ಅಥವಾ ಈ ತರ ಪಾಯಿಂಟ್ಸ್ಗಳು ಹಾಕ್ತೀನಿ ಸರ್. ಇದೇ ಸ್ಲೈಡನ್ನ ಆ ಥರ ಚೇಂಜ್ ಮಾಡ್ಬೇಕಾಗ್ಯದ್ರಿ. ಈಗ ಇದನ್ನ ನಾನು ಕ್ಲಿಕ್ ಮಾಡ್ತೀನಿ ರೀ, ಈ ತರ ಇದ್ರಾಗ ಒಂದಿಷ್ಟು ಕೋಡ್ ಯಾವ್ದ್ರಿ ಏನಂತಂದ್ರೆ, ಫಾರ್ ಎಕ್ಸಾಂಪಲ್ ಏನಂದ್ರೆ ಇವು ಆಫ್ಲೈನ್ ಕೋರ್ಸ್ ಅಂತ ಇಟ್ಕೊಳ್ಳಂತ. ಇದು ಆಫ್ಲೈನ್ ಆನ್ಲೈನ್ ಅಂದ್ರೆ ಕಷ್ಟ ಆತ, ಮತ್ತೆ ಅವ್ರು ಆನ್ಲೈನ್ದಾಗ ತಿಳ್ಕೊಂಡ್ಬಿಡಂಗಾರ ಇವೆಲ್ಲ ಆನ್ಲೈನ್ದಾಗ ಇಲ್ಲೇನಂತ್ರಿ. ಸೊ ಓಕೆ, ಇದಕ್ಕೇನಂತ ಕೊಡ್ರಿ ಟೈಟಲ್ ರೀ, ಇದು ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಅದಂತ ಇಟ್ಕೊಳ್ಳೋ. ಮತ್ತೆ ಕನ್ನಡ ಮೀಡಿಯಮ್ದ್ರ ಆಮೇಲೆ ಬೈಬೇಡ್ರ ರೀ. ಓಕೆ, ಈ ಕಡೆ ಅದನ್ನು ಅದಂತ ಇಟ್ಕೊಳ್ಳೋ ಮತ್ ರೀ, ಕನ್ನಡ ಮೀಡಿಯಮ್ ಅದಂತ ಇಟ್ಕೊಳ್ರಂತ. ಓಕೆ ಸರ್, ಮತ್ತೆ ಈ ಕಡೆ ಯಾವ ಬರ್ತಾವ್ರಿ? ಹಾ, ಒಂದೇ ಸೆಕೆಂಡ್ ರೀ. ಈಗ ಇಲ್ಲಿ ಹಾಕೋಣಂತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ತೋರ್ಸೋಣ ಅಂದ್ರೆ ಮೊದಲನೇದು ಟೇಬಲ್ ಅದ ರೀ, ಎರಡನೇದ್ರಿ ಚಾರ್ಟ್ ಅದ ರೀ, ಮೂರನೇದ್ರಿ ಸ್ಮಾರ್ಟ್ ಆರ್ಟ್ ರೀ, 4ನೇ ತೆಳಗಡೆ ಬಂದ್ರಿ ರೀ ಇಮೇಜ್ ರೀ. ಆಮೇಲೆ ಇದು ರೀ, ಇವು ಇಮೇಜ್ ಅದಕ್ಕೆ ಹೆಸರದ ಸ್ಪೆಸಿಫಿಕ್ ಆಗಿ ಕ್ಲಿಪ್ ಆರ್ಟ್ ರೀ. ನೆಕ್ಸ್ಟ್ ಇದು ರೀ, ಇದು ಗೊತ್ತಿಲ್ರಿ ಸರ್, ಹೊಸದಾಗದ್ರಿ.
ಇದು ಏನಂತ ಕರಿತೀವಿ ನಾವು ಅಂದ್ರೆ ಮಲ್ಟಿಮೀಡಿಯಾ, ಅಂದ್ರೆ ವಿಡಿಯೋಗಳನ್ನ ಹಾಕಬೇಕಾಗಿತ್ತು, ಮೀಡಿಯಾ ಫೈಲ್ಗಳನ್ನ ಹಾಕಬೇಕಾಗಿತ್ತು ಅಂದ್ರೆ ಇದನ್ನ ಯೂಸ್ ಮಾಡ್ತೀವಿ ರೀ. ಸೊ ನೆಕ್ಸ್ಟ್ ಸರ್, ಈಗ ಇದ್ರಾಗ ನನಗೇನು ಬೇಕ್ರಿ, ಇವೇ ಕನ್ನಡ ಮೀಡಿಯಮ್ದವ್ರಿಗೂ ಅವ ಸರ್ ಸಪ್ರೇಟ್ ಆಗಿ, ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಅವ ರೀ ಸರ್. ಈಗ ಇದನ್ನ ನಾನು ನಕಲು ಮಾಡ್ತೀನಿ ರೀ. ಪವರ್ ಪಾಯಿಂಟ್ನಲ್ಲಿ ನಕಲಿಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ರೀ Ctrl+, ಇಲ್ಲೂ ಅದೇ ಬರ್ತದ್ರೆ. ಓಕೆ ರೀ. ನೆಕ್ಸ್ಟ್ ಈಗ ಇದೊಂದು ಏನ್ ಮಾಡಿದೆವು ಅಂದ್ರೆ ಲೇಔಟ್ ಅನ್ನ ಚೇಂಜ್ ಮಾಡಿದೆವು. ಯಾವ್ದ್ರದ್ರಿ, ಪ್ರಸ್ತುತ ಸ್ಲೈಡ್ ನ ಲೇಔಟ್ ಚೇಂಜ್ ಮಾಡ್ಬೇಕಾಗಿತ್ತು ಅಂದ್ರೆ ಎಲ್ಲಿಡ್ರಿ, ಸ್ಲೈಡ್ಸ್ ನಲ್ಲಿ ಬರುವ ಲೇಔಟ್ ಅಂತ ತಗೊಂಡ್ರಿ. ಸರ್ ಈಗ ಇನ್ನೊಂದು ಬೇಕಾಗಿದ್ರಿ ಸ್ಲೈಡ್ ರೀ. ಓಕೆ, ಹೊಸ ಸ್ಲೈಡ್ ಅನ್ನು ಸೇರಿಸಲು ಬಳಸುವ ಶಾರ್ಟ್ಕಟ್ ಕೀ ರೀ Ctrl+M ರೀ. ಓಕೆ ಸರ್, ಈಗ ನೀವು ಹೇಳಿದ್ರಿ, ಈಗ ನಾವು ಈ ಹಿಂದೆ ಏನ್ ತಗೊಂಡಿವಿ ಅದ್ರ ಹಂಗೆ ಬಂತ್ರಿ. ಇದು ಒಂದ್ ಸ್ವಲ್ಪ ಚೇಂಜ್ ಬೇಕಾಗಿ ಸರ್. ಅವಾಗ ಎಲ್ಲಿ ಹೋಗ್ತೀವ್ರಿ, ಈ ಒಂದು ಪ್ರಸ್ತುತ ಸ್ಲೈಡ್ ನ ಲೇಔಟ್ ಅನ್ನು ಬದಲಾಯಿಸಲು ಅಥವಾ ಚೇಂಜ್ ಮಾಡಲು ಬಳಸುವ ಆಪ್ಷನ್ ಯಾವದ್ರಿ, ಸ್ಲೈಡ್ಸ್ ನಲ್ಲಿನ ಲೇಔಟ್ ಎನ್ನುವ ಆಯ್ಕೆ ರೀ. ಎಕ್ಸಾಂಪಲ್ ಈಗ ಅದನ್ನು ಕ್ಲಿಕ್ ಮಾಡೋಣ್ರಿ. ನೆಕ್ಸ್ಟ್ ಇದು ಹ್ಯಾಂಗ್ ಬೇಕಾಗಿ ಸರ್, ಸರ್ ನಮ್ಗೇನ್ ಬೇಕ್ರಿ, ಈ ತರ ಬೇಕ್ರಿ. ಮ್ಯಾಲ ಒಂದು ಟೈಟಲ್ ಬೇಕ್ರಿ, ಸೈಡಾಗ ಒಂದಿಷ್ಟು ಪಾಯಿಂಟ್ ಹಾಕದ್ರಿ, ಅದ್ರ ಬಾಜುದಾಗ ಒಂದು ವಿಡಿಯೋನೋ ಅಥವಾ ಇಮೇಜೋ ಹಾಕದ್ರಿ ಸರ್. ಕ್ಲಿಕ್ ಮಾಡ್ರಿ, ಅದ್ರ ಹಂಗೆ ಬಂತೀರಾ ರೀ. ಓಕೆ, ಇದಕ್ಕೊಂದು ಟೈಟಲ್ ಕೊಡ್ಬೇಕಾಗ್ಯದ್ರಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದಿಷ್ಟು ಇವೆಂಟ್ಗಳು ಕಂಡಕ್ಟ್ ಮಾಡಿವ ಅಂತ ಇಟ್ಕೊಳ್ಳೋಣಂತ್ರಿ. ಇವೆಂಟ್ಸ್ ರೀ, ಯಾವ್ಯಾವ ಇವೆಂಟ್ಸ್ ರೀ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಇಂಡಿಪೆಂಡೆಂಟ್ ಡೇ ಮಾಡಿವಿ ಅಂತ ಇಟ್ಕೊಳ್ಳೋಣ. ಇಂಡಿಪೆಂಡೆಂಟ್ ಡೇ ಸೆಲೆಬ್ರೇಟ್ ಮಾಡಿವ್ರಿ. ಆಮೇಲೆ ರಿಪಬ್ಲಿಕ್ ಮಾಡಿವ್ರಿ, ರಿಪಬ್ಲಿಕ್ ಡೇ. ಆಮೇಲೆ ರೀ ನ್ಯೂ ಇಯರ್ನು ಮಾಡಿವ್ರಿ. ಹೌದ್ರಾ ರೀ, ಇವು ಒಂದಿಷ್ಟು ಇವೆಂಟ್ಸ್ಗಳದಾವ ಅಂತ ಇಟ್ಕೊಳ್ಳೋಣ. ನ್ಯೂ ಇಯರ್ಸ್ ಆಯ್ತಲ್ರಿ, ಸಾರಿ ನ್ಯೂ ಇಯರ್ ರೀ. ಓಕೆ ಓಕೆ ನೆಕ್ಸ್ಟ್ ರೀ. ಈಗ ಇಲ್ಲಿ ಏನ್ ಬೇಕಂದ್ರೆ ಸರ್, ಅವು ಏನೇನು ಇವೆಂಟ್ ಅವಲ್ರಿ ಅದ್ರದ್ದು ಇಮೇಜಸ್ಗಳು ಹಾಕ್ಬೇಕಾಗ್ಯದ್ರಿ. ಸೊ ಇಲ್ಲಿ ಕ್ಲಿಕ್ ಮಾಡೋಣ, ಡೈರೆಕ್ಟ್ ಆಗಿ ಇಮೇಜ್ಗೆ ಹೋಯ್ತದ್ರಿ ಇದು. ಇನ್ಸರ್ಟ್ ಇಮೇಜ್, ಇಲ್ಲಿ ಯಾವ್ದಾರ ಇಮೇಜ್, ನಮ್ಮಲ್ಲಿ ಜಾಸ್ತಿ ಇಮೇಜಸ್ ಇಲ್ರಿ ರೀ. ಸುಮ್ಮನೆ ಇದು ಹಾಕಿರೋಣ, ಯಾವುದೋ ಒಂದು ಇಮೇಜ್ ಅದ ರೀ. ಓಕೆ, ಇದು ಇಮೇಜ್ ಹಾಕೊಳ್ಳೋದ್ರಿ. ಹೌದಾ ಸರ್, ಇದು ಚಂದ ಇಲ್ರಿ, ಬ್ಯಾರದ್ ಬೇಕಾಗ್ಯದ್ರಿ. ಸಿಂಪಲ್ ರೀ, ಏನಂತೀರಿ. ಓಕೆ, ವಿಡಿಯೋ ಹಾಕಮ್ ಸರ್. ಸುಮ್ಮನೆ ಹ್ಯಾಂಗಿದ್ರೆ ನಮ್ಮ ಕ್ಲಾಸ್ನ ಮಾಡಿ ವಿಡಿಯೋದ. ಇಲ್ಲಿ ಯಾರ್ದಂದ್ರೆ ಗುರುಜಿ ಇವ್ರದ ನೋಡ್ರಿ, ಅಥವಾ ಕಾಂತಾರದ ಹಾಕ್ಬಿಡಮಲ್ರಿ. ಹಾಂ ಸರ್, ರೈಟ್. ಸೊ ಇಲ್ಲಿ ಒಂದಿಷ್ಟು ಆಯ್ಕೆ ಕೇಳ್ತೇನೆ ನಿಮಗೆ. ಇಲ್ಲಿ ಏನು ಕೇಳ್ತಾನೆ ಅಂದ್ರೆ, ಹೌ ಡು ವಾಂಟ್ ದ ಮೂವಿ ಟು ಸ್ಟಾರ್ಟ್ ಇನ್ ದ ಸ್ಲೈಡ್ ಶೋ. ಏನು ಆಟೋಮೆಟಿಕ್ ಆಗ್ಬೇಕ್ರಿ, ವೆನ್ ಕ್ಲಿಕ್ ಮೇಲೆ ಆಗ್ಬೇಕಾ? ಆಟೋಮೆಟಿಕ್ ಅಂದ್ರೆ ಆಟೋಮೆಟಿಕ್ ರೀ, ಕ್ಲಿಕ್ ಆದ್ಮೇಲೆ ಕ್ಲಿಕ್ ರೀ. ಫಾರ್ ಎಕ್ಸಾಂಪಲ್ ವೆನ್ ಕ್ಲಿಕ್ ಅಂತದ ರೀ. ಸೊ ಇಷ್ಟು ಹಾಕೊಂಡ್ರಿ. ನೆನ್ಪಿರ್ಲ ರೀ, ಪವರ್ ಪಾಯಿಂಟ್ ಒಂದು ಪ್ರಶ್ನೆ ಬಂದಿತ್ತು. ಏನಂದ್ರೆ ರೀ, ಪವರ್ ಪಾಯಿಂಟ್ ನಲ್ಲಿ ಡ್ಯಾಶ್ ವಿಧದ ಇಮೇಜಸ್ಗಳನ್ನು ಸೇರಿಸಲು ಸಾಧ್ಯ ಅಂತ ಹೇಳಿದ್ದೀನಿ. ಅದ್ರಾಗ ಏನೇನು ಕೊಟ್ಟಿನಂದ್ರೆ JPEG, JPG, PNG ಮತ್ತು ಎಲ್ಲವೂ ಅಂತ ಕೊಟ್ಟಿದ್ದೀನಿ. ಸೊ ಒಂದ್ ನೆನ್ಪಿರ್ಬೇಕ್ರಿ, ಪವರ್ ಪಾಯಿಂಟ್ ಒಂದೇ ಅಪ್ಲಿಕೇಶನ್ ಅದ ರೀ. ಇದು ಚಂದ ನೆನ್ಪಿರ್ಬೇಕ್ರಿ. ಪವರ್ ಪಾಯಿಂಟ್ ಎನ್ನುವ ಅಪ್ಲಿಕೇಶನ್ ಕೇವಲ ಒಂದೇ ಅಪ್ಲಿಕೇಶನ್ ಐತಿ, ಎಲ್ಲಾ ಬಗೆಯ ಇಮೇಜಸ್ಗಳನ್ನ ಇದು ಸಪೋರ್ಟ್ ಮಾಡ್ತದ್ರಿ. ಎರಡನೇದ್ರಿ, ಎಲ್ಲಾ ಬಗೆಯ ಆಡಿಯೋಗಳ್ರಿ, ಎಲ್ಲಾ ಬಗೆಯ ವಿಡಿಯೋಗಳ್ರಿ. ಸರ್ ಆಡಿಯೋ ಅಂದ್ರೆ ಅದ್ರಾಗ ಏನ್ ಟೈಪ್ಸ್ ಇರ್ತಾವ್ರಿ, ಅದ್ರಾಗ ಕೆಲವೊಂದು ಎಕ್ಸ್ಟೆನ್ಷನ್ ಫೈಲ್ ಬೇರೆ ಅವರಿ. .WAV ಅಂತ ಬರ್ತದೆ, ವೇವ್ ಅಂತ ಒಂದು ಬರ್ತದೆ. ಇನ್ನೊಂದು .MP3 ಅಂತ ಬರ್ತದ್ರಿ. ಸೊ ಹಿಂಗಾಗಿ ಎಲ್ಲಾ ಬಗೆಯ ಆಡಿಯೋಗಳು, ಎಲ್ಲಾ ಬಗೆಯ ವಿಡಿಯೋಗಳನ್ನ ಇಲ್ಲಿ ಏನ್ ಮಾಡ್ತಂದ್ರೆ ಈ ಒಂದು ಪವರ್ ಪಾಯಿಂಟ್ ಅನ್ನೋ ಅಪ್ಲಿಕೇಶನ್ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಈಗ MS Word ನೀವು ಕೆಲವೊಂದು ಇಮೇಜಸ್ ಸಪೋರ್ಟ್ ಮಾಡ್ಬೋದು ಅಷ್ಟೇ ರೀ, ಅಲ್ಲಿ ಆಡಿಯೋ ವಿಡಿಯೋ ಬರೋದಿಲ್ರಿ. Excel ನಾಗೂ ಅಷ್ಟೇ ರೀ, ಇಮೇಜ್ ಅಷ್ಟೇ ರೀ. ಸೊ ಒಂದೇ ಅದ ರೀ, ಅದೇ ಪವರ್ ಪಾಯಿಂಟ್ ರೀ. ಸೊ ಇಷ್ಟು ಹಾಕಿದೆ ಸರ್. ಈಗ ಇದನ್ನ ನನಗೆ ಪ್ಲೇ ಮಾಡ್ಬೇಕಾಗ್ಯದ್ರಿ. ಪವರ್ ಪಾಯಿಂಟ್ ನಲ್ಲಿ ಯಾವ್ದು ಹೇಳ್ರಿ, ಸ್ಲೈಡ್ ಶೋ ಅನ್ನು ತೋರಿಸಲು ಅಥವಾ ಪ್ರಸ್ತುತಪಡಿಸಲು ಬಳಸುವ ಶಾರ್ಟ್ಕಟ್ ಕೀನೇ ರೀ ಫಂಕ್ಷನ್ 5 F5. ಸೊ ಇದು ಮೊದಲನೆಯ ಸ್ಲೈಡ್ ಅಂತೀವ್ರಿ, ಇದು ಎರಡನೆಯ ಸ್ಲೈಡ್ ರೀ, ಇದು ಮೂರನೆಯ ಸ್ಲೈಡ್ ರೀ. ಅವನೇನ್ ತಗೊಂಡಿ ನಾವು ಅಂದ್ರೆ ಕ್ಲಿಕ್ ಮಾಡಿದ್ಮೇಲ್ರಿ. ಇನ್ನೊಂದು ನೆನಪಿರ್ಬೇಕ್ರಿ, ಇದೇ ತರ ಹ್ಯಾಡ್ ನಾವ್ ಎಲ್ಲೋ ಒಂದ್ ಕಡೆ ನೋಡಿವ್ರಿ. ಎಲ್ರಿ, ಲಿಂಕ್ ಮೇಲ್ರಿ. ಯಾವ ಲಿಂಕ್ ರೀ, ಹೈಪರ್ ಲಿಂಕ್ ನೆನಪಿರ್ಬೇಕು. ಯಾಕಂದ್ರೆ ನಾವು 3 ವಿಧದ ಲಿಂಕ್ ಕಲ್ತೀವಿ MS Word. ಹೌದಲ್ರಿ, 3 4 ರೀ, 3 ಅಲ್ರಿ, ಯಾವ್ಯಾವ್ರಿ? ಇನ್ನೊಂದ್ರಿ ಲಾಸ್ಟ್ ಒನ್ರಿ, ಕ್ರಾಸ್ ರೆಫರೆನ್ಸ್ ರೀ. ಗುಡ್, ಸೀಂತಿದ್ಕಲ್ರಿ ಆನ್ಸರ್ ಹೇಳಿದಕ್ರಿ. ಓಕೆ ನೆಕ್ಸ್ಟ್ ಇದನ್ನ ಕ್ಲಿಕ್ ಮಾಡೋಣ್ರೆ, ಈಗ ಬರ್ತದಲ್ಲಿ ನೋಡ್ಬೇಡೋಣತ್ರಿ, ಪ್ಲೇ ಅಲ್ಲತ್ತದ್ರೆ. ಸೊ ಇದ್ರ ಅರ್ಥ ಏನು ಅಂತಂದ್ರೆ ರೀ, ನಾವು ಪವರ್ ಪಾಯಿಂಟ್ ಒಂದೇ ಅಪ್ಲಿಕೇಶನ್ ಅದ ರೀ, ಇದ್ರಾಗ ನಾವು ಆಡಿಯೋ ವಿಡಿಯೋ ಎಲ್ಲ ತಗೋಬೋದ್ರಿ. ಸೌಂಡು ಅದಾರ ಅದ್ರಾಗ. ಓಕೆ ಸ್ಟಾಪ್ ಮಾಡಮ್ರಿ. ಓಕೆ ಕ್ಲಿಯರ್ ಅದಾರ ರೀ. ಸೊ ಈ ತರ ನಾವೇನಂದ್ರೆ ಪವರ್ ಪಾಯಿಂಟ್ ನಲ್ಲಿ ಬೇರೆ ಬೇರೆ ವಿಧದ ಫೈಲ್ಸ್ಗಳು, ಐ ಮೀನ್ ಫಾರ್ಮ್ಯಾಟ್ಗಳನ್ನ ನಾವು ಸೇರಿಸಬಹುದ್ರಿ. ಇದು ಲೇಔಟ್ ಗೊತ್ತಾಯ್ತ್ರಿ ರೀ. ನೆಕ್ಸ್ಟ್ ರೀ ಸರ, ರೀಸೆಟ್. ರೀಸೆಟ್ ಅಂದ್ರೆ ರೀ, ಈಗ ಹಾಂ ರೀ
ಇದನ್ನ ನಾವೇನಾದ್ರೂ ಚೇಂಜ್ ಮಾಡೋಣ ಅಂತಡ್ರಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಲೇಔಟನ್ನ ಚೇಂಜ್ ಮಾಡಮ್ರಿ. ಫಾರ್ ಎಕ್ಸಾಂಪಲ್ ಹಿಂಗೆ ಮಾಡ್ಕೊಂಡಿವಿ ಅಂತ ಇಟ್ಕೊಳ್ಳೋಣ ಅಂತ. ಈಗ ಇದನ್ನ ರೀಸೆಟ್ ರೀ. ಓ ಆಗ್ತಾ ಇಲ್ಲ, ಇದು ಬಿಟ್ಬಿಟ್ರಿ. ಇದನ್ನು ರೀಸೆಟ್ ಆಗ್ಬೇಕ್ರಿ. ರೀಸೆಟ್ ಆಗಬೇಕು, ಬಿಟ್ಬಿಟ್ರೆ ಅದನ್ನು. ಇನ್ನು ಡಿಲೀಟ್. ಪ್ರಸ್ತುತ ಪ್ರೆಸೆಂಟೇಷನ್ ಅಲ್ಲಿನ ಯಾವುದಾದ್ರೂ ಒಂದು ಸ್ಲೈಡನ್ನು ಡಿಲೀಟ್ ಮಾಡಾಕ್ರಿ. ಸರ್ ಈಗ ಇದು ಲಾಸ್ಟ್ ಕೊನೆಯ ಸ್ಲೈಡ್ ನಮಗೆ ಬ್ಯಾಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಇಲ್ಲಿ ಡಿಲೀಟ್ ಸ್ಲೈಡ್ ಅನ್ಬೇಕ್ರಿ. ಹೌದ್ರಾ ರೀ? ಡಿಲೀಟ್ ಸ್ಲೈಡ್ ಇದನ್ನ ನಾನು ಕ್ಲಿಕ್ ಮಾಡ್ತೀನಿ ರೀ. ಸ್ಲೈಡ್ ಡಿಲೀಟ್ ಆಯ್ತು ರೀ. ಈಗ ಇದನ್ನ ಮರಳಿ ಪಡಿಯಾಕ್ರಿ. ಬರ್ತದ್ರೆ MS Excel ನ ಬರ್ತಿದ್ರೆ ಬರ್ತಿದ್ರಲ್ರಿ? ಹೌದಲ್ರಿ? ಇಲ್ಲಿ ಶೀಟ್ ಬರ್ತಿರ್ಲಿಲ್ರಿ. ಇಲ್ಲಿ ಏನತ್ತರಿ? ಸ್ಲೈಡ್ ಅನ್ನ ಮರಳಿ ಪಡಿಬಹುದ್ರಿ. ಇನ್ನು MS Word ಏನಾರ ಡಿಲೀಟ್ ಆಗಿತ್ತು ಅಂತ ಗೊತ್ತಿದ್ವಿ. ಆದ್ರೆ ಒಂದೇ ಎಕ್ಸೆಲ್ ಮಾತ್ರ ವೆರಿ ಕೇರ್ಫುಲ್ ಇರಿ. ಯಾವ್ದು ಹೇಳ್ರಿ? ಯಾವ್ದಾರ ಶೀಟ್ ಡಿಲೀಟ್ ಆಯ್ತು ಅಂದ್ರೆ ಅದು ಮರಳಿ ಪಡಿಯಕ್ ಆಗಂಗಿಲ್ರಿ. ಅದೇ ಪವರ್ ಪಾಯಿಂಟ್ ನಾಗ ಒಂದು ಸ್ಲೈಡ್ ಅನ್ನ ಡಿಲೀಟ್ ಮಾಡಿದ್ರೆ ಅಂದ್ರೆ ಮತ್ತೆ ಅಂಡು ಶಾರ್ಟ್ಕಟ್ ಕೀ Ctrl+Z ಎನ್ನುವ ಅಂಡು ಮಾಡಿ ನಾವು ಆ ಒಂದು ದತ್ತಾಂಶವನ್ನ ಮರಳಿ ಪಡೆಯಬಹುದ್ರಿ. ಇಲ್ರಿ, ಇಲ್ಲಿ ಏನೇನದವ? ಬೋಲ್ಡು, ಇಟಾಲಿಕ್, ಅಂಡರ್ಲೈನ್ ಇವು ಕಲ್ತಿದ್ದೀವಿ ಸರ್. ಇದರ ಒಂದು ಹೊಸಾದ ಕಾಣತ್ತೆ ಸರ್. ಯಾವ್ದಂದ್ರೆ ರೀ, ಈಗ ಇದು ಕ್ಲಿಕ್ ಮಾಡೋಣ. ಹಿಂಗೆ ಕ್ಲಿಕ್ ಆದ್ರೂ ಮಾಡ್ಬೋದ್ರಿ, ಸೆಲೆಕ್ಟ್ ಆದ್ರೂ ಮಾಡ್ಬೋದು. ಇಲ್ಲಿ 2 ಆಪ್ಷನ್ ಇರ್ತಾವೆ. ನೀವು ಇದನ್ನ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ, ಇಲ್ಲ ಸರ್ ಅದ್ರ ಒಂದೊಂದೇ ಟೆಕ್ಸ್ಟ್ ಮಾಡ್ಬೇಕಾಗಿತ್ತು ಸೆಲೆಕ್ಟ್ ಮಾಡ್ಬೋದ್ರಿ. ಇಲ್ಲ ಸರಿ ಸಂಪೂರ್ಣ ಇದು ಒಂದು ಲೈನ್ಗೆ ಮಾಡೋದ, ವಾಕ್ಯಗೆ ಮಾಡೋದ ಅಂತಾರೆ, ಇದನ್ನ ಸೆಲೆಕ್ಟ್ ಮಾಡ್ಕೋಬೋದ್ರಿ. ಈ ತರ ರೀ ಮಾಡ್ಕೊಂಡು ಇಲ್ಲಿ ಎಸ್ ಅಂತ ನೋಡ್ರಿ. ಎಸ್ ಅಂದ್ರೆ ಶಾಡೋ ಅಂತ ಕರಿತೀವ್ರಿ. ಎಕ್ಸಾಂಪಲ್ ಈಗ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಶಾಡೋ ಆಯ್ತ್ರೆ ಕಾಣಲಾಗ್ಯದ ಸರ್. ಅಷ್ಟೇ ಆಗ್ಯದ್ರಿ, ಕಾಣಲಾಗ್ಯದ. ಸ್ವಲ್ಪ ದೊಡ್ಡ ಮಾಡೋಣ್ರಿ. ಅದಕ್ಕೆ ರೀ ಸೈಜ್ ಅನ್ನ ದೊಡ್ಡದು ಮಾಡೋಣತ್ರಿ. ಇವಾಗ ಕಾಣಬಹುದ್ರಿ. ಇದರಾಗೂ ಕಾಣಲಂದ್ರೆ ಕಷ್ಟ ನೋಡ್ರಿ. ಆಮೇಲೆ ಓಕೆ, ಇದನ್ನ ಇಲ್ಲಿ ಬಂದು ಟೆಕ್ಸ್ಟ್ ಶಾಡೋ ರೀ. ಇದನ್ನ ಕ್ಲಿಕ್ ಮಾಡ್ತೀನಿ ಸ್ವಲ್ಪ ಮತ್ತೆ. ಕಿರಿಕಿರಿ ಇಲ್ಲಪ್ಪ, ಸುಮ್ ಕಂಡ ಅಂದ್ರೆ ಮುಗಿದು ಹೋಗ್ತದೆ. ಹೌದಲ್ರಿ? ಓಕೆ, ನೆಕ್ಸ್ಟ್. ಆಮೇಲೆ ಇಲ್ಲಿ ಇನ್ನೊಂದು ಬರ್ತದೆ ರೀ. ಇಲ್ಲಿ ಏನಂತ ಕರಿತೀವಿ ಅಂದ್ರೆ ಟೆಕ್ಸ್ಟ್ಗಳನ್ನ ಯಾವ ತರ ಸೆಟ್ ಮಾಡ್ಕೊಳ್ಳೋದು, ಸ್ಪೇಸಿಂಗ್ ಅಂತ ಇರ್ತಾರೆ, ಕ್ಯಾರೆಕ್ಟರ್ ಸ್ಪೇಸಿಂಗ್ ಅಂತಾನು ಕರೀತಾರೆ ರೀ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲ ಅದ ನೋಡ್ರಿ. ಈಗ ಸದ್ಯಕ್ಕೆ ನಾ ಹಾಕಿರೋದು ಹೇಗದಂದ್ರೆ ನಾರ್ಮಲ್ ನಾಗದ್ರಿ ಸರ್. ಸ್ವಲ್ಪ ಲೂಸ್ ಬೇಕ್ರಿ, ದೂರ ಕೂಡ್ರಿ ಸರ್. ಕರೋನಾ ಇದ್ದಾಗ ಅಂತಿದೆ ನೋಡ್ರಿ. ಹೌದಲ್ರಿ? ದೂರ ಆದ್ರಿ ಸರ್. ಇನ್ನ ದೂರ ಆಗ್ಬೇಕ್ರಿ ಅದನ್ನ. ನೆಕ್ಸ್ಟ್ ವೆರಿ ಲೂಸ್. ಹೌದ್ರಾ ರೀ ಸರ್? ಇಲ್ಲ ಸರ್, ನಮಗ್ ಇದಿಷ್ಟಿಲ್ರಿ, ಇನ್ನ ದೂರ ಬೇಕಾದ್ರೆ ಮೋರ್ ಸ್ಪೇಸಿಂಗ್ದಾಗ ಹೋಗಿ ಅದ್ರ ನೀವು ವ್ಯಾಲ್ಯೂನೇ ಕೊಡ್ಬೇಕ್ರಿ, ಎಷ್ಟು ದೂರ ಆಗ್ಬೇಕದು ಅಂತ ಹೇಳ್ರಿ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಅದ್ರಿ, ಇದು ಮ್ಯಾಲೆ ಹೋದ್ರೆ ನಾರ್ಮಲ್ ಮ್ಯಾಲೆ ಹೋದ್ರೆ ಸ್ವಲ್ಪ ಟೈಟ್ ಆಗ್ಬೇಕು, ಒಂದಕ್ಕೊಂದು ಹತ್ರ ಕೊಡ್ಬೇಕ್ರಿ ಸರ್. ಈಗಿನ್ನ ವೆರಿ ಟೈಟ್ ಅವೇನು ಹಿಂಗೆ ಫುಲ್ಲೇ ಯಾವ ಥರ ನಾವು ಇದನ್ನ ಬರಿತೀವಲ್ರಿ, ಕರ್ಸಿ ಬರಿತೀವಲ್ಲ ಆ ಥರ ಬಂದ್ಬಿಡ್ತಾವ್ರಿ. ಸೊ ಯಾವಾಗಲೂ ಯಾವ್ದು ಇರ್ತಂದ್ರೆ ರೀ ನಾರ್ಮಲ್ ನಲ್ಲಿ ಇರ್ತದ್ರಿ. ಯಾವ್ದ್ರಿ? ಇದನ್ನ ನಮ್ಮ ಒಂದು ಕ್ಯಾರೆಕ್ಟರ್ ಸ್ಪೇಸಿಂಗ್ ಯಾವ್ದು ಇರ್ತಂದ್ರೆ ನಾರ್ಮಲ್ ನಾಗ ಇರ್ತದೆ ಬೈ ಡಿಫಾಲ್ಟ್. ನೀವು ಅದ್ರಲ್ಲಿ ಬೇಕಾದ್ರೆ ಲೂಸ್, ವೆರಿ ಲೂಸ್, ಟೈಟ್, ವೆರಿ ಟೈಟ್ ಅದನ್ನಾಗಿ ನೀವು ಬದಲಾವಣೆ ಮಾಡ್ಬೋದ್ರಿ. ಇನ್ನ ಕ್ಯಾಪಿಟಲ್ ಇನ್ ಸ್ಮಾಲ್ ಲೆಟರ್ಸ್ ಮಾಡ್ಬೇಕಾದ, ಸ್ಮಾಲ್ ನಿಂದ ಕ್ಯಾಪಿಟಲ್ ಮಾಡ್ಬೇಕಾಗ್ಯದ, ಅದ್ರ ಆಯ್ಕೆ ಹೆಸರು ನಿಮ್ಗೆ ಗೊತ್ತದ್ರಿ. ಯಾವ ಕೇಸ್ ರೀ? ಚೇಂಜ್ ಕೇಸ್ ರೀ. ರೀ ಚೇಂಜ್ ಕೇಸ್ನಾಗ ಎಷ್ಟು ಅದಾವ್ರಿ? 5 ಅದಾವ್ರಿ. ಹೌದಲ್ರಿ? ಇದ್ರಾಗ MS Word ನಾಗ ಸಹಾಯ ಮಾಡುವಂತಹ ಶಾರ್ಟ್ಕಟ್ ಕೀ ಅದ್ರಿ. 3 ಅಷ್ಟೇ ಹಾಕಿದ್ವಿ. ಯಾವ್ದ್ರಿ? Shift+F3 ರೀ. ಯಾವ್ಯಾವ 3 ಹಾಕ್ತಿವಿ ನಿಮ್ಗೆ ಗೊತ್ತದ್ರಿ. ಸೆಂಟೆನ್ಸ್ ಕೇಸ್, ಅಪ್ಪರ್ ಕೇಸ್, ಲೋವರ್ ಕೇಸ್ ರೀ. ಇನ್ನು ಉಳಿದಿವ್ ಟಗಲ್ ಕೇಸು ಮತ್ತು ಕ್ಯಾಪಿಟಲ್ ಈಚ್ ವರ್ಡ್ ನಾವು 2 ಆಗ್ತಿರ್ಲಿಲ್ರಿ. ಯಾವ್ದ್ರಿಂದ? ಶಾರ್ಟ್ಕಟ್ ಕೀಲಿಂದ. ಬಟ್ ನಾವು ಆಪ್ಷನ್ ಇನ್ ಮಾಡಿದಾಗ ಅಷ್ಟು ಆಗ್ತಾವ. ಹೌದ್ರಾ ರೀ? ಇಲ್ಲೂ ಸಹ ಅದನ್ನೇ ಅದ ರೀ. ಚೇಂಜ್ ಕೇಸ್ ಅಪ್ಪರ್ ಕೇಸ್ ಆಗ್ಬೇಕು. ಇವೆಲ್ಲ ಅಪ್ಪರ್ ಕೇಸ್ ರೀ. ನೀವು ಟೆಕ್ಸ್ಟ್ ಸೆಲೆಕ್ಟರ್ ಮಾಡ್ಕೋಬೋದ್ರಿ, ಅಥವಾ ಈ ಬಾರ್ಡರ್ನ ಬರ್ತಲ್ರಿ ಸೆಲೆಕ್ಷನ್, ಅದನ್ನು ಆದ್ರೂ ಮಾಡ್ಬೋದು ನೀವು ಇದನ್ನು. ಸೊ ಓಕೆ, ಸೆಂಟೆನ್ಸ್ ಕೇಸ್ ಇಲ್ಲ ಸರ್. ಕ್ಯಾಪಿಟಲ್ ಈಚ್ ವರ್ಡ್ ರೀ. MS Word ನಾಗ ಏನಿದ್ವಲ್ಲ ಅದೇ ತರ ಇಲ್ಲೂ ಆಯ್ತು ರೀ. ಇನ್ನ ಅಕ್ಷರದ ಗಾತ್ರ ಹಿಗ್ಗಿಸಲು, ಕುಗ್ಗಿಸಲು. ಹೌದ್ರಾ ರೀ? ಇಲ್ಲೊಂದು ಎಕ್ಸ್ಟ್ರಾ ಕಾಣ್ತೊಂಡ್ರಿ, ಸ್ವಲ್ಪ ನೋಡ್ರಿ. Ctrl+Shift+greater than sign ರೀ. ನೋಡ್ಬಿಡಮ್ರೆ ರೀ. Ctrl+Shift+ ದೊಡ್ಡದಾಗಿರುವ ಚಿಹ್ನೆ ರೀ. Ctrl+Shift+ ದೊಡ್ಡದಾಗಿರುವ ಚಿಹ್ನೆ ಆಲತ್ತವ್ರೆ ಆಗ್ಯಾವಿಲ್ರಿ? ಓಕೆ ರೀ ಸರ್. ನಾವು ಇದ್ರಾಗ MS Word ನಾಗ ಏನ್ ಹೇಳಿದ್ವಿ ನಾವು ಅಂದ್ರೆ Ctrl+ ದೊಡ್ಡದಾಗಿರುವ ಚಿಹ್ನೆ ಅಂತ ಕೊಟ್ಟಿದ್ರು ಅವ್ರು ಬೈ ಡಿಫಾಲ್ಟ್. ಬಟ್ ಅದು ಆಗ್ತಿರ್ಲಿಲ್ಲ. ಎಕ್ಸೆಲ್ ನಾಗ ಆಲತ್ತವ್ರಿ. ಸೊ ಸಪೋಸ್ ಏನಾದ್ರೂ ಶಾರ್ಟ್ಕಟ್ ಕೀ ಕೊಟ್ಟ ಅದನ್ನ ಮರಿಬಾರ್ದಿ. ನಾವು ಅಲ್ಲಿನೂ ಬರ್ಕೊಂಡಿವಿ, ದೊಡ್ಡದಾಗಿದೆ ಚಿಕ್ಕದಾಗಿದೆ ಅಂತ ಬರಿಬೇಕಾಗಿತ್ತು ಅಂದ್ರೆ ಅದೇ ಗ್ರೇಟರ್ ದೆನ್ ಸೈನ್ ಬರ್ಕೊಂಡಿವಿ. ಹೌದ್ರಾ ರೀ? ಇದನ್ನ ಬರೋ ಟೈಮ್ನಾಗ ಸ್ವಲ್ಪ ನೆನ್ಪ್ಲಿಂದ ಶಿಫ್ಟ್ ಅನ್ನ ಆಡ್ ಮಾಡಿ ಬರ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಇನ್ನ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಚಿಕ್ಕದಾಗಿ ಮಾಡೋದು. ಅದಕ್ಕೆ ನಾವು ಸ್ರಿಂಕ್ ಅಥವಾ ಫಾಂಟ್ ಸೈಜ್, ಡಿಕ್ರೀಸ್ ಫಾಂಟ್ ಸೈಜ್ ಅಂತ ಹೇಳ್ತೀವಿ. ಅದ್ರ ಉಲ್ಟಾ ರೀ. ಈಗ ಇದು ಯಾವ್ದಿದೆ ರೀ?
ಚಿಕ್ಕದಾಗಿರುವ ಚಿಹ್ನೆ ರೀ, ಹೌದ್ರಾ ರೀ, ಲೆಸ್ಸರ್ ದೆನ್ ಅಂತ ಹೇಳ್ತೀವಿ ನೋಡ್ರಿ, ಅದನ್ನೇ ರೀ ನೆನ್ಪಿರ್ತಾರೆ ವಿಸ್ಟ್ರಿ ರೀ. ನೆಕ್ಸ್ಟ್ ಅಲ್ಲಿ ಏನಿತ್ತಂತಂದ್ರೆ ಕ್ಲಿಯರ್ ಫಾರ್ಮ್ಯಾಟಿಂಗ್ ಅನ್ನೋ ಒಂದು ಆಯ್ಕೆ ಐತ್ರಿ ಎಮ್ ಎಸ್ ವರ್ಡ್ನಾಗ್ರಿ. ಅದು ಏನ್ ಸಹಾಯ ಮಾಡ್ತಿದ್ರಿ, ನಾವು ಟೆಕ್ಸ್ಟ್ ಮೇಲೆ ಹಾಕಿರುವಂತ ಎಲ್ಲಾ ಫಾರ್ಮ್ಯಾಟ್ಗಳ್ರಿ, ಅದು ಬೋಲ್ಡ್ ಇರ್ಬೋದು, ಇಟ್ಯಾಲಿಕ್ ಇರ್ಬೋದು, ಅಂಡರ್ಲೈನ್ ಇರ್ಬೋದು, ಕಲರ್ ಇರ್ಬೋದ್ರಿ, ಅದನ್ನೆಲ್ಲ ಏನ್ ಮಾಡ್ತಿತ್ತಂದ್ರಿ ಮೊದಲಿನಂತೆ ಮಾಡಲು ಯಾವದ್ರಿ ಕ್ಲಿಯರ್ ಫಾರ್ಮ್ಯಾಟಿಂಗ್ ರೀ. ಈಗ ಇಷ್ಟೆಲ್ಲ ಮಾತಾಡ್ದಿವಲ್ಲ, ಇದ್ರಾಗ ಏನಾದ್ರೂ ನಿಮ್ಗೆ ಡೌಟ್ ಅದಾವ್ರೆ ಯಾವ್ದಿದ್ರು ಕೇಳ್ಬೋದು, ಯಾಕಂದ್ರೆ ಇದ್ರಾಗ ಆಲ್ಮೋಸ್ಟ್ ಎಲ್ಲ ಕಲ್ತಿವಿ ಅದಾವ್ರಿ. ಇದ್ರಾಗ ಎಕ್ಸ್ಟ್ರಾ ಬಂದಿದೆ ಯಾವ್ದಂದ್ರೆ ಶಾಡೋ ಒಂದು ಬಂತ್ರಿ ಇಲ್ಲಿ ಫಾಂಟ್ನಾಗ ಬಂದಾಗ, ಇನ್ನ ಟೆಕ್ಸ್ಟ್ ಸ್ಪೇಸಿಂಗ್ ಎರಡನೇದು ಹೊಸದ್ರಿ. ಇಂದು ಸ್ಲೈಡ್ಸ್ ಅಂತೂ ಇದು ಆ ಒಂದು ಅಪ್ಲಿಕೇಶನ್ ನ ಮೇಜರ್ ಅದ ರೀ, ಇದು ಗೊತ್ತಿಲ್ಲ ಈಗ ಗೊತ್ತಾಯ್ತ್ರಿ. ಇದ್ರಾಗ ಏನ್ರ ಡೌಟ್ ಅದಾವ್ರೆ, ಹೊಸ ಸ್ಲೈಡ್ ಸೇರ್ಸ್ಬೇಕಾಗಿತ್ತ ನ್ಯೂ ಸ್ಲೈಡ್ ರೀ. ಆ ಒಂದು ಸ್ಲೈಡ್ ನ ಲೇಔಟ್ ಅಂದ್ರ ಅದನ್ನ ಕಾಣುವಂಥದ್ದು ಅಥವಾ ಆ ಒಂದು ದತ್ತಾಂಶವನ್ನು ಯಾವ ತರ ನಾವು ಹಾಕೋಬೇಕಂತ ಅನ್ನೋದು. ಈಗ ಲೇಔಟ್ ಅಂದ್ರೆ ಹೇಳ್ತಾರ್ರಿ, ಮನಿ ಲೇಔಟ್ ಅಂತ ಕೇಳ್ತಾರೆ, ಮನಿ ಕಟ್ಟಬೇಕಾದ್ರೆ ಹೇಳ್ತಾರ ಈ ಕಡೆ ದೇವ್ರ ಮನಿ ಬೇಕ್ರಿ, ಇಲ್ಲಿ ಹಾಲ್ ಬೇಕ್ರಿ, ಈ ಕಡೆ ಕಿಚನ್ ಬೇಕ್ರಿ ಅಂತ ಮಾತಾಡಿರ್ತೀವಿ. ಯಾವ್ದ್ರ ಪ್ರಕಾರ ರೀ, ವಾಸ್ತು ಪ್ರಕಾರ ರೀ. ಹಂಗೆ ನಮ್ದು ಲೇಔಟ್ನಾಗ ಏನಾದ್ರು ವಾಸ್ತು ಬೇಕಾಗಿತ್ತಂದ್ರೆ ಇಲ್ಲಿದೆ ರೀ. ಮತ್ತೆ ವಾಸ್ತು ಪದ ಯೂಸ್ ಮಾಡತ್ತೀನಿ ರೀ, ಎಕ್ಸಾಮ್ದಾಗ ವಾಸ್ತು ಅಂತ ಕೇಳಿಲ್ಲ ಅಂತ ಅನ್ಬಿಡ್ರಿ ಆಮೇಲೆ. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ ರೀ, ಲೇಔಟ್ ರೀ. ಇನ್ನು ಎರಡನೇದ್ರಿ ರೀಸೆಟ್. ಇದು ಆಗ್ತಲ್ಲ ಒಂದು ಗೊತ್ತಿರ್ಬೇಕು, ರೀಸೆಟ್ ಅಂತಂದ್ರೆ ಯಾವ್ದಾದ್ರು ಒಂದು ಬದಲಾವಣೆ ಮಾಡಿರುವ ಸ್ಲೈಡ್ ಅನ್ನ ಮೊದಲಿನಂತೆ ಮಾಡಲ್ಲ ಅಷ್ಟೇ ರೀ. ಇನ್ನ ಡಿಲೀಟ್ ಸ್ಲೈಡ್ ಮಾಡಕ್ಕೆ ಆಯ್ಕೆ ಮಾಡಿರುವ ಸ್ಲೈಡ್ ಅನ್ನು ಡಿಲೀಟ್ ಮಾಡಲು, ಪ್ರೆಸೆಂಟೇಶನ್ ನಲ್ಲಿ ಡಿಲೀಟ್ ಮಾಡಿರುವ ಸ್ಲೈಡ್ ಅನ್ನು ಮರಳಿ ಪಡೆಯಲು ಸಾಧ್ಯವೇ? ಯಾವ ಆಯ್ಕೆ ರೀ? ಇಲ್ರಿ, ಅದನ್ನ ಪಡಿಯಕ್ರಿ, ಅಂಡು ರೀ. ಓಕೆ, ನೆಕ್ಸ್ಟ್. ಸೊ ಇದ್ರಾಗೆಲ್ಲ ಕ್ಲಿಯರ್ ಅದಾವ್ರೆ ರೀ. ಓಕೆ ರೀ, ಮುಂದಕ್ಕೆ ಹೋಗೋಣೇನ್ರಿ ಒಂದ್ ಸ್ವಲ್ಪ ರೀ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದ ಮೇಲೆ ಬುಲೆಟ್ಸ್ ನಂಬರಿಂಗ್ ರೀ. ಹೌದಾ, ಇವು ಅಂತ ಕಲ್ತೀವಿ ಸರ್. ಬುಲೆಟ್ಸ್ನು ಗೊತ್ತಾಗ್ಯದ್ರಿ, ನಂಬರಿಂಗ್ನು ಗೊತ್ತಾಗ್ಯದ್ರಿ. ಇನ್ನು ಇದು ಏನಂತ ಕರಿತೀವಿ ಅಂದ್ರೆ ಸ್ವಲ್ಪ ಟೆಕ್ಸ್ಟ್ ಮುಂದಕ್ಕೆ ಹೋಗ್ತಿದ್ರಿ, ಹಿಂದಕ್ಕೆ ಬರ್ತಿತ್ತು, ಇದು ಇಂಪಾರ್ಟೆಂಟ್ ಬಿಟ್ಬಿಟ್ಟಿವಿ ಸರ್. ಆಮೇಲೆ ಅಲ್ಲಿ ಒಂದು ಲೈನ್ ಸ್ಪೇಸಿಂಗ್ ಕಲ್ತಿದ್ದೇವ್ರಿ. ಎಲ್ರಿ? ಎಮ್ ಎಸ್ ವರ್ಡ್. ಎಕ್ಸೆಲ್ ನಾಗ ಲೈನ್ ಸ್ಪೇಸಿಂಗ್ ಇದ್ರೆ ಅಲ್ಲಿ ಲೈನೇ ಬರೋದಿಲ್ಲ, ಇನ್ನು ಸ್ಪೇಸಿಂಗ್ ಎಲ್ಲಿ ಬರ್ತದೆ, ಹೌದಲ್ರಿ? ಹಾ ರೀ. ಸೊ ಎಮ್ ಎಸ್ ವರ್ಡ್ ನಲ್ಲಿನ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ರೀ 1.15 ರೇ, ಶೋರ್ ರೇ. ಮಾರ್ಜಿನ್ ರೀ 2.54. ವೆರಿ ಗುಡ್. ಇನ್ನೇನ್ ಬೇಕು ಹೇಳ್ರಿ, ಭಾಳ ಖುಷಿ ನೋಡ್ರಿ ನಾರ ಈ ಸಲ. ನೆಕ್ಸ್ಟ್ ಆಮೇಲೆ ರೀ ಇಲ್ಲಿ ಬಂದಾಗ ಲೆಫ್ಟ್ ಅಲೈನ್ಮೆಂಟ್, ಸೆಂಟ್ರಲ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಮುಂದಿಂದ್ರಿ ಜಸ್ಟಿಫೈ ರೀ. ಜಸ್ಟಿಫೈನ ಶಾರ್ಟ್ ಕಟ್ ಕೀ ರೀ ಜೆ ರೀ. ಸೆಂಟ್ರದ್ರಿ ಇ ರೀ, ಇ ಸಿ ಅನ್ನಂಗಿದ್ರಿ ಆಮೇಲೆ ರೀ. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಅದ್ರಿ, ಇದಕ್ಕೇನಂದ್ರೆ ಕಾಲಮ್ ಅಂತ ನಾವು ಆಲ್ರೆಡಿ ಎಮ್ ಎಸ್ ವರ್ಡ್ನ ಕಲ್ತೀವಲ್ರಿ, ಅದೇ ಕಾಲಮೇ ಬರ್ತಾವ್ರಿ ಇಲ್ಲಿ. ಇದನ್ನು ಕಲ್ತಂಗ ಆಯ್ತು ನಾವು. ನೆಕ್ಸ್ಟ್ ಅಲ್ಲಿ ಎಮ್ ಎಸ್ ವರ್ಡ್ನಾಗ ಟೆಕ್ಸ್ಟ್ ಡೈರೆಕ್ಷನ್ ಅಂತ ನೋಡಿದ್ದೀನಿ, ನೆನಪದಾರೆ? ಟೆಕ್ಸ್ಟ್ ಡೈರೆಕ್ಷನ್ ಅಂತ ಒಂದ್ ಕಡೆ ಬಂದಿತ್ರಿ. ಯಾವಾಗ ಅಂತಂದ್ರೆ ನಾನು ಅದನ್ನ ಟೆಕ್ಸ್ಟ್ ಬಾಕ್ಸ್ ಹಾಕಿ ಹಿಂಗ್ ಬಂದಿತ್ತು ನೋಡ್ರಿ, ಅದ ನೋಟ್ಸ್ ಅಂತ ಕೇಳಿ, ನೆನಪದಾರೆ ರೀ? ಅದ್ರ ಹಾಗೆ ಮಾಡಿದ್ರಿ ಇಲ್ಲಿ ನೋಡ್ರಿ, ಏನಿಲ್ಲ ಟೆಕ್ಸ್ಟ್ ಡೈರೆಕ್ಷನ್ ಅಂತ ನೀವು ಕ್ಲಿಕ್ ಮಾಡದ್ರಿ, ಸರ್ ಹಿಂಗ್ ಮ್ಯಾಲಿಂದ ತೆಳಬೇಕ್ರಿ. ಇಲ್ಲಿ ಬಂದ ನೋಡ್ರಿ, ಹಿಂಗ್ ಕನ್ಫ್ಯೂಷನ್ ಆಗ್ತಲ್ಲ, ಇದನ್ನ ಸ್ವಲ್ಪ ಸೈಜ್ ದೊಡ್ಡ ಕಡಿಮೆ ಮಾಡಮಂತ್ರಿ ಅದಕ್ಕೆ ರೀ. ಇದ್ರದ್ದು ಸ್ವಲ್ಪ ಸೈಜ್ ಕಡಿಮೆ ಮಾಡಮ್ರಿ. ಓಕೆ, ಈಗ 2ದು ಸ್ವಲ್ಪ ಕಡಿಮೆ ಮಾಡ್ಬಿಡಮ್ರಿ. ಓಕೆ, ಇದು ಎಷ್ಟು ಅದ ರೀ ಸರ್? 72 ಅದ ರೀ. ಇದನ್ನು ಒಂದು 72 ಮಾಡ್ಬಿಡೋಣಂತ್ರಿ, 72. ಓಕೆ, ನೆಕ್ಸ್ಟ್ ರೀ ಸರ್. ಆಮೇಲೆ ಇದ್ರಾಗ ಟೆಕ್ಸ್ಟ್ ಡೈರೆಕ್ಷನ್ ಬಂದು ಹಿಂಗ್ ಬೇಕಾಗಿದ್ರಿ, ಮೇಲಿಂದ ಕೆಳಕ್ಕೆ ರೀ. ಹೌದ್ರಿ ರೀ? ಸಾರಿ, ಕೆಳಗಿಂದ ಮೇಲ್ಕ್ ಹೋಗ್ಯದಲ್ರಿ ಇದು ಸರ್. ಹಂಗೆ ಕಾಣತ್ತೀರಿ ನಿಮ್ ಕೆಳಗಿಂದ, ನಮಗರ ಕಾಣಲಾಗ್ಯದ್ರಿ, ಹಿಂಗ ಮಾಡ್ದಾಗ ಕಾಣತ್ತದ್ರಿ ಇದು. ಓ, ಈ ಕರೆಕ್ಟ್ ಅದ ನೋಡ್ರಿ ಸರ್ ಇದು, ಹೌದಲ್ರಿ? ಓಕೆ, ಹಾ, ಇದು ಕರೆಕ್ಟ್ ರೀ. ನೆಕ್ಸ್ಟ್ ಸರಿ, ಇನ್ನೊಂದು ನೋಡ್ರಿ, ಇದನ್ನ ನೋಡ್ಬೇಡ ಅಂತ ಆಮೇಲೆ ಬಂತ್ರೆ ರೀ, ಅದ್ರ ಹಂಗೆ ರೀ. ಓಕೆ, ನೆಕ್ಸ್ಟ್ ರೀ, ಸಾರಿ. ಇದಾದ್ಮೇಲೆ ಮೇಲಿಂದ ಕೆಳಕ್ಕೆ STD ಅಂತ ಬರೀತಿದ್ರು ನೋಡ್ರಿ ಅವಾಗ, ಈಗ ಜಿರಾಕ್ಸ್ ಅಂತ ಬರೀತಿರ್ತಾರ ಅಲ್ಲಿ. ಹೌದ್ರಾ ರೀ? STD ನೋಡಿರಿ ಯಾರಾದ್ರೂ ರೀ? ನೋಡಿರಿ? ಓ, ನೋಡಿರಲ್ರಿ? ಹಾ, ಅದನ್ನ ವಿಸ್ತರಿಸಿ ಬರ್ದಾಗ ಏನಾಗ್ತಿತ್ರಿ? ಅದು ಗೊತ್ತಿಲ್ರಿ ಸರ್. STD ನೋಡಿರ್ಲ ಅಂತ ಕೇಳಿರಿ ಅಷ್ಟೇ ನೀವು, ಅದಲ್ರಿ? ಓಕೆ, ಸೊ ಓಕೆ, ಹಾಂ ರೀ. ಈಗ ಮೇಲಿಂದ ಕೆಳಕ್ಕೆ ಈ ತರ, ಹೌದ್ರಿ? ಈಗ ಜಿರಾಕ್ಸ್ ಅಂತ ಬರ್ದಿರ್ತಾರ, ಜಾಗ ಸಿಕ್ಕಿರ್ಲ ಪಾಪ ಸೈಡಿಗೆ ಸೆಟರ್ದಾಗ ಬರ್ದಿರ್ತಾರೆ ಹಿಂಗ್ ಜಿರಾಕ್ಸ್ ಅಂತ, ಹೌದಲ್ರಿ? ಸೊ ಆ ತರ ಮಾಡ್ಕೋಬೇಕಾಗಿತ್ತಂದ್ರೆ ಇದೇ ಟೆಕ್ಸ್ಟ್ ಡೈರೆಕ್ಷನ್ ರೀ. STD ನ ವಿಸ್ತರಿಸಿ ಬರ್ದಾಗ್ರಿ ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್ ಅಂತಾರ್ರಿ ಅದಕ್ಕೆ, ಹೌದ್ರಾ ರೀ? ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್. ಅದ್ರ ಮೇಲೆ ಇನ್ನೊಂದು ಬರ್ದಿರ್ತೀರಿ ISD ಅಂತ ನೋಡ್ರಿ ಏನ್ರಿ? ಅದು ನೋಡಿಲ್ರಿ ಸರ್. STD, ISD, PCO ಅಂತ ಬರ್ದಿರ್ತೀರಿ. STD ವಿಸ್ತರಿಸಿ ಬರೆದಾಗ ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್ ರೀ. ISD ಅಂತಂದ್ರೆ ರೀ ಇಂಟರ್ನ್ಯಾಷನಲ್ ರೀ, ಅದು ರೀ ಇಂಟರ್ನ್ಯಾಷನಲ್
ಇಂಟರ್ನ್ಯಾಷನಲ್ ಸಬ್ಸ್ಕ್ರೈಬರ್ ಡೈಲಿಂಗ್ ರೀ. ಇನ್ನ PCO ಅಂದ್ರೆ ಪಬ್ಲಿಕ್ ಕಾಲ್ ಆಪರೇಟರ್ ಅಂತ ಹತ್ತಿತ್ರಿ ಅದನ್ನ, ಯಾಕಂದ್ರೆ ಸಾರ್ವಜನಿಕರು ಇದನ್ನ ಯೂಸ್ ಮಾಡ್ತಿದ್ರಲ್ರಿ, ಅದಕ್ಕೆ ಅದನ್ನ ಕರಿತಿದ್ರಿ ಹಂಗ್ರಿ. ಓಕೆ, ನೆಕ್ಸ್ಟ್ ಇದು ಕ್ಲಿಯರ್ ಆಯ್ತು ರೀ. ಟೆಕ್ಸ್ಟ್ ಡೈರೆಕ್ಷನ್ ರೀ. ಈಗ ಟೆಕ್ಸ್ಟ್ ಡೈರೆಕ್ಷನ್ ಮಾಡಿದ್ರಾಗೆ ನಾವು ಅಲೈನ್ಮೆಂಟ್ ಮಾಡ್ಬೇಕಾಗಿತ್ತಂದ್ರೆ ಅಲೈನ್ಮೆಂಟ್ ರೀ. ಇನ್ನೊಂದು ಏನಂದ್ರಿ, ಇಲ್ಲಿ ನೀವು ಸ್ವಲ್ಪ ಬೇರೆನೇ ಅದ ಸರ್ ಇದು ಅಲೈನ್ಮೆಂಟ್. ಇಲ್ಲಿ ಲೆಫ್ಟ್ ರೈಟ್ ಸೆಂಟರ್ ಅಂತೈತ್ರಿ. MS Excel ನಾಗ ಅಲ್ಲಿ ಎಷ್ಟಿದ್ದೀವ್ರಿ ಅಲೈನ್ಮೆಂಟ್ ರೀ? 6 ಇದ್ವಿ ನೋಡ್ರಿ ಸರ್. ಹಂಗೆ ಇಲ್ಲಿ ನೋಡ್ರಿ 6 ರೀ ಸರ್. ಇಲ್ಲಿ ಹೆಂಗ್ರಿ ಟಾಪ್ ಅಂದ್ರೆ ರೀ, ಈಗ ಇದು ಹಾಕಿರುವಂತ ಬಾರ್ಡರ್ಗೆ ಟಾಪ್ ನಾ ಕೂಡ್ತದ್ರಿ ಅಷ್ಟೇ ರೀ ಸರ್, ಫುಲ್ ಹೋಗಲ್ಲಲ್ರಿ. ಅದ್ರದೊಂದು ಲಿಮಿಟ್ ಒಂದು ಏನಂತ ಸಾರಿ, ಇದ್ರದೊಂದು ಪಿಕ್ಸಲ್ಸ್ಗಳ ಕ್ಯಾಲ್ಕುಲೇಷನ್ ಇರ್ತದೆ, ಅಷ್ಟ್ರ ಮೇಲೆ ಅದು ವರ್ಕ್ ಮಾಡ್ತಿರ್ತದ್ರಿ. ನೆಕ್ಸ್ಟ್ ಈಗ ಇಲ್ಲಿಗೆ ಬಂದಾಗ ಇನ್ನ ಮಿಡಲ್ ಅಂದ್ರೆ ಮಿಡಲ್ ರೀ. ಇನ್ ಕೆಳಗಡೆ ಬಂದಿವಿ ಅಂತ ಇಟ್ಕೊಡ್ರಿ. ಬಾಟಮ್ ಅಂದ್ರೆ ಬಾಟಮ್ ರೀ ಸರ್. ಫುಲ್ ಇದು ಬಾರ್ಡರ್ ಹತ್ಬೇಕಲ್ರಿ, ಹಂಗಲ್ರಿ. ಅದರದೇ ಆದಂತ ಒಂದು ಪಿಕ್ಸಲ್ ಕ್ಯಾಲ್ಕುಲೇಷನ್ ಅಂತ ಅಷ್ಟ್ರಾಗೆ ಕೆಲಸ ಮಾಡ್ತಿರ್ತದ್ರಿ. ನೆಕ್ಸ್ಟ್ ಇನ್ನ ಇದು ಕನ್ವರ್ಟ್ ಟು ಸ್ಮಾರ್ಟ್ ಆರ್ಟ್ ರೀ ಸರ್. ಇಲ್ಲಿ ಇದಕ್ಕಿಂತ ಹಿಂದಿ ನೋಡ್ರಿ, ನಾವು MS Word ನಾಗ ಬೇಕಾಗಿತ್ತ ಮೊದಲು ನಾವು ಸ್ಮಾರ್ಟ್ ಆರ್ಟ್ ಹಾಕೋಬೇಕಾಗ್ತಿತ್ತು. ಅಲ್ಲಿ ನಾವೆಲ್ಲ ಫಿಲ್ ಮಾಡ್ಕೊತ ಹೋಗ್ತಿದ್ವಿ, ಹೌದಲ್ರಿ. ಈಗ ಇಲ್ಲಿ ಏನಂದ್ರೆ ಇರುವಂತ ಟೆಕ್ಸ್ಟ್ ಅನ್ನ ಡೈರೆಕ್ಟ್ ಆಗಿ ನಾವು ಸ್ಮಾರ್ಟ್ ಆರ್ಟ್ ನ ಕನ್ವರ್ಟ್ ಮಾಡ್ಬೋದ್ರಿ. ಈಗಾದ್ರೆ ಈ ಸ್ಮಾರ್ಟ್ ಆರ್ಟ್ ನ ಬಳಕೆ ಏನ್ರಿ? ಸಂಸ್ಥೆಯ ವಿಷಯ ಅಥವಾ ಅದರ ಫಂಕ್ಷನ್ಸ್ಗಳು, ಅದ್ರ ಫ್ಯೂಚರ್ಗಳು ಏನ್ ಮಾಡ್ಬೇಕಾಗ್ಯದ ಅಂತಂದ್ರೆ ರೀ, ಚಿತ್ರಗಳ ಮುಖಾಂತರ ಅದನ್ನ ನಾವು ಫ್ಲೋ ಚಾರ್ಟ್ ಮುಖಾಂತರ ತೋರ್ಸಕ ಬಳಕೆ ಮಾಡ್ತೀವ್ರಿ. ಈಗ ಎಕ್ಸಾಂಪಲ್ ನಮ್ಮ ಕೋರ್ಸ್ ಬಗ್ಗೆ ಅಂತ ಇಟ್ಕೊಳ್ಳೋಂತ ಇದನ್ನ ಏನ್ ಮಾಡೋಣ ಅಂತಂದ್ರೆ ರೀ, ಸ್ಮಾರ್ಟ್ ಆರ್ಟ್ ಕನ್ವರ್ಟ್ ಮಾಡವ್ರಿ. ಇಲ್ಲಿ ನೀವು ತಗೋಬಹುದ್ರಿ, ಈ ತರ ಬಂದಿರ್ತ ನೋಡ್ರಿ, ಹೌದ್ರಾ ರೀ. ಇಮಿಡಿಯೇಟ್ ಆಗಿ ಇದನ್ನ ಚೇಂಜ್ ಮಾಡ್ಬೋದ್ರಿ. ಸೊ ನೆಕ್ಸ್ಟ್ ಇದನ್ನು ಅರ್ಥ ಆಯ್ತಂತ ಅನ್ಕೊಂಡಿನ್ರಿ, ಹೌದ್ರಾ ರೀ. ನೆಕ್ಸ್ಟ್ ಇಲ್ಲಿ ಶೇಪ್ಸ್ ಗಳು ಕೊಟ್ಟನ್ರಿ, ಹೌದಲ್ರಿ. ಈ ಹಿಂದೆ MS Word ನಾಗ ನಾವು ಒಂದಿಷ್ಟು ಶೇಪ್ ಅನ್ನ ಹಾಕಿದೀವಿ. ಅಲ್ಲಿ ರೆಕ್ಟಾಂಗಲ್ ಹಾಕಿವಿ ಸರ್, ಸ್ಕ್ವಯರ್ ಹಾಕಿದಿವ್ರಿ, ಸರ್ಕಲ್ ಹಾಕಿವ್ರಿ, ಸ್ಟಾರ್ ಹಾಕಿದ್ರಿ, ಎಲ್ಲಾ ಹಾಕಿದ್ರಿ. ಅಲ್ಲಿ ಯಾವ ಒಂದು ಟ್ಯಾಬ್ ಬರ್ತಿದೀವ್ರಿ, ಶೇಪ್ಗಳು ಹಾಕಬೇಕಾಗಿತ್ತಂದ್ರೆ ರೀ ಇನ್ಸರ್ಟ್ ಅನ್ನುವ ಟ್ಯಾಬ್ ನಲ್ಲಿ. ಈಗ ಇಲ್ಲಿ ಏನ್ ಬಂದಂದ್ರೆ ಡ್ರಾಯಿಂಗ್ ಅಂತ ಅನ್ನೋದು ಒಂದು ಟ್ಯಾಬ್ ಆಪ್ಷನ್ ನಲ್ಲಿ, ಅದು ಯಾವುದು ಹೋಮ್ ನಲ್ಲೇನೆ. ಅದು ಇವೆಲ್ಲ ಗೊತ್ತೇವಲ್ರಿ, ಪದೇ ಪದೇ ಅದು ನೋಡೋದು ಬ್ಯಾಡ್ರಿ. ನೆಕ್ಸ್ಟ್ ಅರೇಂಜ್ ಅಂದ್ರೆ ಇದು ಏನಂತಂದ್ರೆ ಲೆಫ್ಟಿಗೆ ಬೇಕಾ, ರೈಟಿಗೆ ಬೇಕಾ, ಹಿಂದ್ ಬೇಕಾ, ಮುಂದ್ ಬೇಕಾ ಅಂತ ಅನ್ನೋದ್ರಿ, ಬಿಟ್ಬೇಡ ಅಂತ. ಇನ್ನ ಇದ್ರಾಗ ಎಲ್ಲ ಬಂದ್ರಿ ಏನಂದ್ರೆ ಅದೇ ಶೇಪ್ಗಳನ್ನ ಫಿಲ್ ಮಾಡೋದ್ರಿ. ಇದೆಲ್ಲ ಕಂಪ್ಲೀಟ್ಲಿ ಒಂದ್ ಸ್ವಲ್ಪ ಈ ಶೇಪ್ಗೆ ರಿಲೇಟೆಡ್ ಇದು ಫಿಲ್ ಮಾಡ್ಬೇಕಾಗಿ ಸರ್. ಫಿಲ್ ಕಲರ್ ರೀ, ಅದ್ರ ಬಾರ್ಡರ್ ಕಲರ್ ಬೇರೆ ಬೇಕಾದ್ರೆ ಔಟ್ಲೈನ್ ರೀ, ಅದ್ರ ಬಾರ್ಡರ್ ಕಲರ್ ಓಕೆ ಎಲ್ಲೋ ಕಾಣತ್ತ ತೋಡ್ರಿ, ಎಲ್ಲ ತಗೊಳಮತ್ರಿ ಸರ್. ಆಮೇಲೆ ಇದು ಶೇಪ್ ಎಫೆಕ್ಟ್ನು ಕೊಡ್ಬೇಕ್ರಿ ಸರ್. ನಾವು ಅದಕ್ಕೆ ಹೆಂಗ್ ಕಾಣ್ಬೇಕ್ರಿ, ಇದು ಹಿಂಗ್ ಕಾಣ್ಬೇಕು ನೋಡ್ರಿ ಸರ್, ರೈಟ್ ಈ ತರ ರೀ, ರೈಟ್. ಓಕೆ, ಇದನ್ನೆಲ್ಲ ಕೊಡಾಕಿ. ಇದು ನಮ್ಗೆ ಎಕ್ಸಾಮ್ ಕೇಳೋದು ಇಲ್ಲ. ಮುಂದೆ ನೀವೇನಾದ್ರೂ ಕಲ್ತ ಮೇಲೆ ಮತ್ತೆ ನಿಮ್ಗೆ ಎಲ್ಲರ ಡೌಟ್ ಬಂದಾಗಂತೂ ನಮಗೆ ಯಾವಾಗ ನಿಮ್ಗೆ ಈಗ ಅಂತಲ್ರಿ, ಮುಂದೆ ನೀವು ಜಾಬ್ ಆದ್ಮೇಲೆ ಸರ್ ಇದು ಬರಲಾಗ್ಯದ ಅಂತ ಫೋನ್ ಹಚ್ಚಿರಿ, ಅವಾಗ ಕ್ಲಿಯರ್ ಮಾಡೋಣ ಡೌಟ್ ರೀ, ಹೌದ್ರಾ ರೀ. ಇಲ್ಲಿ ನಮ್ಗೆ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಬೇಡ ಅಂತ ಈಗ ಸದ್ಯಕ್ಕೆ. ನೆಕ್ಸ್ಟ್ MS Word ನಲ್ಲಿ ಫೈಂಡ್ ಮಾಡಲು ಬಳಸುವ ಶಾರ್ಟ್ ಕಟ್ ಕೀ ರೀ, ಕಂಟ್ರೋಲ್ ಪ್ಲಸ್ ರೀಪ್ಲೇಸ್ ಮಾಡಕ್ರಿ, ಕಂಟ್ರೋಲ್ ಪ್ಲಸ್ H ರೀ, ಹಾನ್ ರೀ. ಮತ್ತೆ ಗೋ ಟು ಅಲ್ಲಕ್ರಿ, ಕಂಟ್ರೋಲ್ ಪ್ಲಸ್ G ಆಗ್ತೈತ್ರಿ. ಈಗ ಇಲ್ಲೂ ಅದೇ ಆತವ್ರಿ. ಮತ್ತೆ ಈಗ ಇಲ್ಲಿ ಇರುವಂತ MS Word ನಾಗ ಆ ಒಂದು ಪ್ರಸ್ತುತ ವರ್ಡ್ ಡಾಕ್ಯುಮೆಂಟ್ ನಲ್ಲಿರುವ ಎಲ್ಲಾ ದತ್ತಾಂಶಗಳನ್ನು ಒಟ್ಟಿಗೆ ಆಯ್ಕೆ ಮಾಡಲು ಬಳಸುವ ಶಾರ್ಟ್ ಕಟ್ ಕೀ ರೀ, ಕಂಟ್ರೋಲ್ ಪ್ಲಸ್ A ರೀ. ಇಲ್ಲಿ ಪವರ್ ಪಾಯಿಂಟ್ ಬಂದಾಗ್ರಿ ಇದು ಗೊತ್ತಿಲ್ರಿ ಸರ್. ಈಗ ಇಲ್ಲಿ ಸೆಲೆಕ್ಟ್ ಹೋಗೋಣ, ಒಂದೇ ಸೆಕೆಂಡ್ ರೀ. ಸೆಲೆಕ್ಟ್ ಆಲ್, ಎಲ್ಲವನ್ನ ಸೆಲೆಕ್ಟ್ ಆಗ್ತದ್ರಿ, ಹೌದ್ರಾ ರೀ. ಸೊ ಹಾಗಿದ್ರೆ ಇಲ್ಲಿ ಶಾರ್ಟ್ ಕಟ್ ಕೀನು ಅದೇ ಇರ್ಬೋದೇನು ಸರ್, ಯಾರಿಗೆ ಗೊತ್ತ್ರಿ ಯಾವ್ದ್ರಿ? ಕಂಟ್ರೋಲ್ ಪ್ಲಸ್ ಆಯ್ತಾರೆ ಎಲ್ಲರೂ ರೀ, ಅದೇ ರೀ. ಒಂದ್ ನೆನಪಿರ್ಬೇಕ್ರಿ, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ದಾಗ ಬಂದಾಗ ಕೆಲವೊಂದು ಯುನಿಕ್ ಕೀಗಳು ಎಂದೂ ಚೇಂಜ್ ಆಗಲ್ರಿ. ಈಗ ನಾನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀನಿ ಸರ್, ಇದ್ರ ಮೇಲೆ ಬಂದಿನಿ ಡೆಸ್ಕ್ಟಾಪ್ ಮೇಲೆ ರೀ. ಫಾರ್ ಎಕ್ಸಾಂಪಲ್ ಈಗ ನಾ ಡೆಸ್ಕ್ಟಾಪ್ ಮೇಲೆ ಇದ್ದೀನಿ ಸರ್, ಇಲ್ಲಿ ನಾ ಕಂಟ್ರೋಲ್ ಯಾವ್ದಾರ ಒಂದು ಆಯ್ಕೆ ಮಾಡಿ ಅಂತ ಇಟ್ಕೊಳ್ತಾವ, ಕಂಟ್ರೋಲ್ ಪ್ಲಸ್ A ಹೊಡೆದಿನಾದ್ರೂ ಅಷ್ಟು ಆಯ್ಕೆ ಆಗಿರ್ತಾವ್ರಿ, ಹೌದ್ರಾ ರೀ. ಸರ್ ಯಾವ್ದಾದ್ರು ಒಂದು ಡ್ರೈವ್ನಾಗ ಹೋದಾಗ್ರಿ, ಎಕ್ಸಾಂಪಲ್ ಇಲ್ಲಿ ಒಂದು ಫೋಲ್ಡರ್ ಅದ, ಈ ಫೋಲ್ಡರ್ನಾಗ ಹೋದಾಗ್ರಿ ಇಲ್ಲಿ ನೀವು ಕಂಟ್ರೋಲ್ ಪ್ಲಸ್ A ಅಂದ್ರೆ ಇವು ಒಟ್ಟಿಗೆ ಸೆಲೆಕ್ಟ್ ಆಗ್ತಾವ್ರಿ, ಹೌದಲ್ರಿ. ಸೊ ಕಂಟ್ರೋಲ್ ಪ್ಲಸ್ A ಅನ್ನೋದೇನಂದ್ರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಬಂದಾಗ ಅದು ಕಾಮನ್ ಆಗಿ ಎಲ್ಲ ಕಡೆ ಸೇಮ್ ಕೆಲಸ ಮಾಡ್ತದ್ರಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್, ಇದು ಆಬ್ಜೆಕ್ಟ್ ಅಂತಂದ್ರೆ ಜಸ್ಟ್ ನಾವು ಯಾವ್ದಾರನ್ನ ಕ್ಲಿಕ್ ಮಾಡ್ತಾ ಹೋಗ್ತೀವಿ ಅದನ್ನ ಹಾಕ್ತಾನೆ, ಪಾಯಿಂಟರ್ದೇ ಇರ್ತಾರೆ ಅದನ್ನಷ್ಟೇ. ನೆಕ್ಸ್ಟ್ ರೀ ಇನ್ನೊಂದ್ರಿ ಸೆಲೆಕ್ಟ್, ಸಾರಿ ಈ ಫೈಂಡ್ ರಿಪ್ಲೇಸ್ ಗೊತ್ತದಲ್ಲ, ಅದನ್ನೇನು ಪದೇ ಪದೇ ಹೇಳೋದು ಬೇಡಲ್ರಿ. ಓಕೆ ರೀ. ನೆಕ್ಸ್ಟ್ ಆಮೇಲೆ ಸೆಲೆಕ್ಷನ್ ಪೇನ್ ರೀ. ಈಗ ಈ ಸೆಲೆಕ್ಷನ್ ಪೇನ್ ಅಂತ ಬರ್ತಾ, ನಾವು ಇದ್ರ ಹಿಂದೆನೋ ಒಂದ್ ಕಡೆ ಎಲ್ಲೋ ಪೇನ್ ಅಂತ ಮಾತಾಡಿದ್ವಿ, ನೆನಪದಾರ ಪೇನ್ ಅಂತ ಎಲ್ರಿ? ಎಲ್ಲಮ್ಮ ಒಂದ್ ಕಡೆ ಪೇನ್ ನಾವ್ಯಾವ್ದು PAIN ಪೇನ್ ಅಲ್ರಿ, ಬೇರೆ ಅಂತ ಹೇಳಿದ್ರಿ ನೋಡ್ರಿ. ಹಾ ರೀ, ಎಕ್ಸೆಲ್ ನಾಗ್ರಿ ಯಾವ ವಿಷಯಕ್ಕಾಗ ಅದನ್ನ ಪೇನ್ ಬಂದಿತ್ರಿ ಅಲ್ರಿ, ಯಾವ ಒಂದ್ ಸಂದರ್ಭದಾಗ್ರಿ, ಯಾವ್ದ್ರಿ? ಫ್ರೀಸ್ ಪೇನ್ ರೀ. ಆಮೇಲೆ ಈ ತರ ಹಿಂಗ್ ಬಂದಿತ್ತೇನ್ರಿ, ಸೈಡಿಗೆ ಈ ತರ ಕಾಣ್ತಿತ್ತ, ಕಂಡಿಲ್ಲೇನ್ರಿ? ಓಕೆ, ಇರ್ಲಿ ಬಿಡ್ರಿ. ನೆಕ್ಸ್ಟ್ ಇದು ಪೇನ್ ಅನ್ನೋದು ಇಲ್ಲಿ ಯಾವ ತರ ಕೆಲಸ ಮಾಡ್ತಂದ್ರೆ ಇನ್ನೊಂದು ನೆನಪಿರ್ಬೇಕ್ರಿ,
ಇದು ಈ ಪೀನ್ ಏನ್ ಕಾಣತ್ತಲ್ರಿ, ಯಾರಾದ್ರೂ ನೀವು ಫೋಟೋಶಾಪ್ ಕಲ್ತವ್ರು ಇದ್ರಿ ಅಂತಂದ್ರೆ ನಿಮಗೂ ಐಡಿಯಾ ಇರ್ತವ್ರಿ. ಏನಂತಂದ್ರೆ ಇದೇ ತರ ಬರ್ತರಿ ಫೋಟೋಶಾಪ್ನಾಗ, ಅಲ್ಲಿ ಲೇಯರ್ಗಳಂತ ಬಂದಿರ್ತಾವ್ರಿ. ನೀವು ಯಾರಾದ್ರೂ ಇನ್ನೊಂದು ಅಪ್ಲಿಕೇಶನ್ ಬರ್ತದ್ರಿ ಫೋಟೋಶಾಪ್ ಅಂತಾನೆ, ಅದು ಯಾವ್ದಾದ್ರು ಫ್ರೀ ಕೋರ್ಸ್ ಫ್ರೀ ಅಪ್ಲಿಕೇಶನ್ ಅದ್ರಿ, ಅದಕ್ಕೆ ಓಪನ್ ಸೋರ್ಸ್ ಅಂತ ಕರಿತೀವಿ. ಯಾವ್ದಂತಂದ್ರೆ ಜಿಂಪ್ ಅಂತ ಬರ್ತರಿ, GIMP. ಆ ಅಪ್ಲಿಕೇಶನ್ ನಾವು ಇದೇ ತರ ಲೇಯರ್ನಾಗ ಬಂದಿರ್ತಾರಿ. ಸರಿ, ಇದು ಏನ್ ಕೆಲಸ ಮಾಡ್ತಾರೆ ಅಂದ್ರೆ, ಈಗ ಇಲ್ಲಿ ಈ ಒಂದು ಸ್ಲೈಡ್ನಾಗ ಏನೇನದ ಅಷ್ಟು ಅಲ್ಲಿ ಇರ್ತರಿ. ಇದು ಓಲ್ ಅದರಿ, ಇದು ಕಂಟೆಂಟ್ ಪ್ಲೇಸ್ ಹೋಲ್ಡರ್ ಅದರಿ, ಎರಡನೇದೇನಾದ್ರೆ ಟೆಕ್ಸ್ಟ್ ಹೋಲ್ಡರ್ ಅದರಿ, ಆಮೇಲೆ ಕಂಟೆಂಟ್, ಇವೆಲ್ಲ ಅದ ನೋಡ್ರಿ. ಸರ್ ಇದು ಯಾವ್ಯಾವ ಅಂತ ಹೆಂಗ್ ಗೊತ್ತಾಗಬೇಕ್ರಿ ಅಂದ್ರೆ ವೆರಿ ಸಿಂಪಲ್. ಅದ್ರ ಪಕ್ಕದ ಕಣ್ಣು ಕಾಣತ್ತ ನೋಡ್ರಿ, ಆ ಕಣ್ಣಿನ ಮೇಲೆ ನೀವು ಕ್ಲಿಕ್ ಮಾಡಿದ್ರ ಅಂದ್ರೆ ಹೈಡ್ ಆಗ್ತರಿ, ಇಲ್ಲ ಅದೇ ಹೈಡ್ ಆಗಿರ್ತರಿ. ಈಗ ಇನ್ನೊಂದ್ರಿ ಟೈಟಲ್ ಬ್ಯಾಡ್ರಿ ಸರ್, ನಮಗೆ ತೆಗಿಬಿಡಮ್ರಿ, ಟೈಟಲ್ ಹೋಯ್ತ್ರಿ ಸರ್. ಇದ್ರಾಗ ಇನ್ನೊಂದು ಯಾವ್ದು ಪ್ಲೇಸ್ ಹೋಲ್ಡರ್ 4 ತೆಗಿಬೇಕ್ರಿ, ಅದು ಹೋಯ್ತ್ರಿ. ಅದ್ರ ತೆಳಗಡೆ ಇರೋ ಕಂಟೆಂಟ್ ರೀ, ಈಚಕಡೆ ಕಂಟೆಂಟ್ ಸಾರಿ, ಇದು 3 ಈಚಕಡೆ ಆಗ್ತರಿ ಈ ತರ. ಸೊ ಈ ತರ ನಮ್ಗೆ ಏನಂದ್ರೆ ಯಾವ್ದಾದ್ರು ಒಂದಿಷ್ಟು ಮಾಹಿತಿ ಅದ್ರ ಹೈಡ್ ಮಾಡ್ಬೇಕಾಗಿತ್ತು ಅಂದ್ರೆ ಇದನ್ನ ಯೂಸ್ ಮಾಡೋದು. ಸರ್ ಈಗ ಇಲ್ಲಿ ಹೈಡ್ ಮಾಡ್ತೀವ್ರಿ. ಓಕೆ, ಈಗ ನನಗೇನ್ ಮಾಡ್ಬೇಕಂದ್ರೆ ಇದು ಪವರ್ ಪಾಯಿಂಟ್ ಸ್ಲೈಡ್ ಶೋ ನಲ್ಲಿ ಕಾಣ್ತೇನೆ ನೋಡ್ಬೇಕಾಗ್ಯದ್ರಿ. ಸ್ಲೈಡ್ ಶೋ ಹೋಗಿ ಇದು ಕಾಣ್ತೇನೆ ನೋಡಮ್ ಸರ್, ಇದನ್ನ ಕರೆಂಟ್ ಸ್ಲೈಡ್ ಅನ್ನಂತ ಇದ್ರಾಗ ಬಂದದೇನ್ರಿ, ಅದು ಬಂದಿಲ್ರಿ. ಈಗ ಮತ್ತೆ ನೋಡೋಣ ಸರ್, ನೀವು ಕ್ಲಿಕ್ ಮಾಡಿ ನೋಡ್ರಿ ಬರ್ಬೋದು. ಬಂತ್ರಿ? ಇಲ್ರಿ ಸರ್, ಇದು ಮತ್ತೆ ಕೊನೆಯ ಒಂದು ಸ್ಲೈಡಿಗೆನೆ ಹೋಯ್ತ್ರಿ. ಸೊ ಈ ಒಂದು ಆಯ್ಕೆ ನಾವು ಎದಕ್ಕೆ ಯೂಸ್ ಮಾಡ್ತಿರ್ತೀವಿ ಅಂತಂದ್ರೆ, ಒಂದು ಪ್ರಸ್ತುತ ಸ್ಲೈಡ್ ನಲ್ಲಿನ ಯಾವ್ದಾದ್ರೂ ಒಂದಿಷ್ಟು ಮಾಹಿತಿ, ಆ ಮಾಹಿತಿ ಟೆಕ್ಸ್ಟರ ಇರ್ಬೋದು, ಶೇಪರ ಇರ್ಬೋದ್ರಿ, ಹೌದ್ರಾ ರೀ, ಅದನ್ನು ಮುಚ್ಚಲು, ಹೌದ್ರಾ, ಹೈಡ್ ಮಾಡಲು, ಮತ್ತೆ ಕಾಣುವಂತೆ ಮಾಡಲು ಯಾವ್ದ್ರಿ, ಸೆಲೆಕ್ಷನ್ ಅಂಡ್ ವಿಸಿಬಿಲಿಟಿ. ವಿಸಿಬಿಲಿಟಿ ಅಂದ್ರೆ ಗೊತ್ತಾತಲ್ರಿ ಪದ ಕನ್ನಡದಾಗ್ರಿ, ವಿಸಿಬಲ್ ಅಂದ್ರೆ ಕಾಣುವುದ್ರಿ, ವಿಸಿಬಿಲಿಟಿ. ಅದ್ರ ಮೇಲೆ ಇರುವಂತ ಐಕಾನ್ ಯಾವ್ದಾರ ಡಿಸೈನ್ ಆಗದ್ರಿ, ಕಣ್ಣಿನ ರೂಪದಾಗ ಕಣ್ಣಿನ ಚಿತ್ರ ಅದ್ರಿ ಸರ್, ಅದನ್ನ ಹಾಕೋದು ತೆಗೆಯೋದು ಮಾಡಕ ಈ ಒಂದು ಆಯ್ಕೆ ರೀ. ನೆನಪಿರ್ತದ್ರಿ ರೀ. ಇದು ಎಲ್ಲಿ ಬರ್ತದೆ ಸರ್ ಅಂದ್ರೆ ಹೋಮ್ನಾಗ ಕೊನೆಯ ಆಯ್ಕೆ ಇರ್ತದ್ರಿ, ಸೆಲೆಕ್ಟ್ ಅನ್ನುವ ಒಂದು ಆಯ್ಕೆನಾಗ ಬಂದಿರ್ತದ್ರಿ. ಇದು ಯಾವ್ದು ಹೇಳ್ರಿ, ಸೆಲೆಕ್ಷನ್ ಪೇನ್ ಎನ್ನುವುದ್ರಿ. ಇದನ್ನ ಬ್ಯಾಡ್ರಿ ಅಂದ್ರೆ ತೆಗೆಬಿಡಮಂತ್ರಿ. ಕ್ಲಿಯರ್ ಅದರ? ಸೊ ಹೋಮ್ನಾಗ ಏನಾದ್ರು ಡೌಟ್ಸ್ ಅದಾವ್ರೆ? ಡೌಟ್ಸ್ ಇಲ್ಲ ಅಂದ್ರೆ ನೋಟ್ಸ್ ಬರ್ಕೊಳಮ್ ಸರ್, ಡೌಟ್ಸ್ ಇತ್ತು ಅಂದ್ರೆ ಕೇಳಿ ಮುಂದಕ್ಕೆ ಹೋಗೋಣಂತ್ರಿ. ಹೇಳ್ಬಿಡ್ರಿ ಸರ್ ನೋಟ್ಸ್ ಮಾರನ್ರೆ. ಚಲೋ ನೆಕ್ಸ್ಟ್